ನಾಡಿದ್ದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಮುಖ್ಯವಾಗಿ ತುಂಬ ಸಪೋರ್ಟು ನಿಮ್ಗಳದ್ದು ಬೇಕಾಗಿದೆ. ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಗೊತ್ತಿರೋ ಹಾಗೆ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು, ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೀರೋಗ್ಬಿಡ್ತವೆ. ಹಂಗೆ ಆ ಥರದ್ದು ಇದು ಈ ಸರಿ ಆ ತೆಲುಗುಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬರ್ತಿರ್ಗೆ ಕನ್ನಡದಲ್ಲೂ ತುಂಬ ದೊಡ್ಡ ಹೆಸರು ಮಾಡುವಂಥ ಎಲ್ಲ ಲಕ್ಷಣ ಇರುವಂಥ ಒಂದು ಸಿನಿಮಾ. ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ. ಸೊ ಹಂಗಾಗಿ ನಾನು ಇಷ್ಟೇ ಹೇಳ್ಬೋದು, ಅಂದರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ. ಅದೃಷ್ಟಕ್ಕೆ ಅದರದ್ದೇ ಇಷ್ಟ ಇರಬೇಕು ಒಂದೊಂದು ಸರ್ತಿ. ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ. ನಾನು ಆದರೆ ಫಸ್ಟ್ ಡೇ ಇಲ್ಲ, ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು. ಬಟ್ ನಾನು ಎಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿದಿರ ಈ ಸಿನಿಮಾ ನೋಡಿ ಅಂತ. ಸೊ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅವತ್ತೊಂದು 2-3 ಸಿನಿಮಾ, ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡಿದ್ರು. ನಾನು ಜಿಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ. ಹಂಗಾಗಿ ಅದು ಖುಷಿ ಆಯ್ತು ನನಗೆ. ಅವತ್ತು ಮರ್ಯಾದೆ ಪ್ರಶ್ನೆ, ಜಿಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ 3 ಬರ್ತಿದೆ. 3 ಸಿನಿಮಾ ನೋಡಿ, ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ, ಆಮೇಲೆ ಪ್ರಾಣಿ ನೋಡಿ, ಲವ್ ಆದ್ಮೇಲೆ ಜಿಬ್ರಾ, ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ. ತುಂಬ 3 ಒಳ್ಳೆ ಸಿನಿಮಾ. ಸೊ ಹಾಗಾಗಿ 3 ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಮ್ಮ ಹೀರೋ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಜನ ಬಂದಿದ್ದಾರೆ. ಹಿ ವಾಂಟೆಡ್ ಟು ಥ್ಯಾಂಕ್ ದೆಮ್. ಅವರು ಯಾರು ಹೀರೋ ಆಡಿಯನ್ಸ್ ಒಂದಷ್ಟು ಜನ ಸರ್. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನಾವು ಕರೆದಿದ ತಕ್ಷಣ ಬಂದಿರತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ಗಳಾಗಿರ್ಬೋದು, ಲವರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಬಂದು ನಿಮ್ಗೆ ಸಿನಿಮಾ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆಗಳೇನಿದೆ ಅದು ನಮಗೆ ತುಂಬಾ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಎವ್ರಿ ಒನ್. ಹಾಗೇನೆ ನಮ್ಮ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಸರ್, ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸರ್ ಏನಿಲ್ಲ, ಒಂದು ಸಿನಿಮಾ ಮಾಡೋದು ಇನಿಷಿಯಲಿ ಅನ್ಕೊಂಡಿದ್ವಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಗುರು, ಸಿನಿಮಾ ಮಾಡೋಕ್ಕೆ ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕ್ಬೇಕು ಹಂಗೆ ಅಂತ. ನಿಜ, ಅದು ತಪ್ಪೇನಿಲ್ಲ, ಅದು ಸತ್ಯ, 100% ಸತ್ಯ. ಸಿನಿಮಾ ಮಾಡಾದ್ಮೇಲೆ ಅನ್ಸೋದು ಏನಂತ ಹೇಳಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಎಫರ್ಟ್ ಬೇಕು ಸರ್. ತುಂಬಾ ಕಷ್ಟ, ಅದು ಆಗೋದಿಲ್ಲ. ಅದರಲ್ಲೂ ನಮ್ಮಂತ ಹೊಸಬರಿಗೆ, ಎಲ್ಲರೂ ಹೊಸಬರೇ ಮಾಡಿರುವಂತ ಒಂದು ಸಿನಿಮಾಗೆ, ಯಾವುದೇ ಒಂದು ಮುಖಪರಿಚಯ ಇಲ್ಲೇ ಅಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಏನ್ ಮಾಡ್ಬೇಕು ನಾವು, ಜನರನ್ನ ತಲುಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಏನಾದ್ರೂ ಒಂದು ಮಾಡ್ಬೇಕು. ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಅಭಿಮಾನ ದೇವರುಗಳಿಗೆ ನಾವು ತಲುಪಿಸ್ಬೇಕು ಅಂತಂದಾಗ ಒಂದು ಹಲವು ಪ್ರಯತ್ನಗಳಾದ್ಮೇಲೆ ನಮ್ಮ ಒಬ್ಬ ಗೆಳೆಯನ ಮುಖಾಂತರ ಸರ್ನ ಮೀಟ್ ಮಾಡಿದ್ವಿ. ಸರ್, ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ಜನರಿಗೆ ಗೊತ್ತಾಗುತ್ತೆ. ನಮ್ಗೆ ಈಗ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಹಿಟ್ ಆಗೋದು ಇನ್ನೊಂದಾಗೋದು ಅದೆಲ್ಲ ಗೊತ್ತಿಲ್ಲ ಸರ್. ಜನರಿಗೆ ತಲುಪಿಸಿದ್ರೆ ಸಾಕು ಸಿನಿಮಾ, ಜನರಿಗೆ ಗೊತ್ತಾದ್ರೆ ಸಾಕು ಸಿನಿಮಾ ಅನ್ನೋ ಒಂದು ರೇಂಜ್ ಬಂದ್ಬಿಟ್ಟಿದೀವಿ ಸರ್. ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ಅಂತಲ್ಲ ಸರ್, ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ಆಫ್ ದಿ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ. ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನ ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ ಸರ್. ಎಷ್ಟೇ ಥ್ಯಾಂಕ್ಸ್, ಧನ್ಯವಾದಗಳಿದ್ರು ಕೂಡ ಸರ್ ಕಮ್ಮಿ ಆಗೋದಿಲ್ಲ ಸರ್. ಕೋಟಿ ನಮನಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಒಂದು ಅವ್ರ ದರ್ಶಕರು ಬೇರೆ 2 ಸಿನಿಮಾ ಸೂಪರ್ ಹಿಟ್ ಹೊಡೆದಿದ್ದಾರೆ. ನೋಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿರೋ ಅಂತ ಹೇಳಿದ್ರೆ ನಮ್ಗೆ ಒಂಥರ ಸರ್ಟಿಫೈಡ್, ಸಿನಿಮಾ ಚೆನ್ನಾಗಿದೆ ಅವರು ಅಂತ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಅಂಜನ್ ರಾಮಚಂದ್ರ, ಚಿತ್ರದ ನಾಯಕ ನಟ. ಆಲ್ ದ ವೆರಿ ಬೆಸ್ಟ್.
ಒಳ್ಳೇದಾಗ್ಲಿ, ಗುಡ್ ಲಕ್. ಸಣ್ಣ ವಿಷಯ ಅಲ್ಲ ಸರ್, ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ಇಂಥ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಸಿನಿಮಾ ಪಕ್ಕದಲ್ಲಿ ನಿಂತ್ಕೊಂಡು ಇವರು ಒಂದು ಹೊಸಬ್ರಿಗೆ ಒಂದಷ್ಟು ಸಾಥ್ ಕೊಡ್ತೀನಿ, ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್. ಎಲ್ರು ಮಾಡ್ಬೇಕು ಅಂತ ಹೇಳ್ತಿಲ್ಲ, ಸಿನಿಮಾ ಇಷ್ಟ ಆದ್ರೆ ಮಾಡಿ ಸರ್, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಗೊತ್ತಾಗೋದಿಲ್ಲ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕುಗಿರಿ ಮುಗಿಸ್ಕೋತೀವಿ. ಸಿನಿಮಾ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಸರ್, ಪ್ಲೀಸ್. ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲ ಒಂದು ಕನ್ನಡ ಪ್ರೇಕ್ಷಕರಿಗೆ, ಮಾಧ್ಯಮ ಮಿತ್ರರಿಗೆ ನಮಗೊಂದು ವಿಸಿಬಿಲಿಟಿ ಕೊಡಿ, ಜನರಿಗೆ ತೋರಿಸಿ, ಜನರಿಗೆ ಒಂದು ಸಿನಿಮಾ ಇದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಜನ್, ಧನ್ಯವಾದಗಳು. ಚಿತ್ರದ ನಾಯಕ ನಟಿ ಶ್ರಾವಣಿ ಕೃಷ್ಣವೇಣಿ ಅವರು. ಅದೇ ಈ ಸಿನಿಮಾನ ಖುಷಿಯಾಗಿದ್ದು ಹೊಂಬಾಳೆ ಫಿಲ್ಮ್ಸ್ ಅವರು ವಿಜಯ್ ಸರ್ ಇವ್ರಿಗೆ ಗೈಡ್ ಮಾಡಿದ್ರಂತೆ, ಅವ್ರ ಟೀಮ್ಗೆ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ವಿಜಯ್ ಸರ್. ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ನಿಮ್ಮ ಮನಸ್ಸು, ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳದಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದ. ಸೊ ಹಾಗಾಗಿ ನಿಮ್ಮ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತು ನಿಮಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಹೇಗೆ ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬ ಜಾಸ್ತಿನೂ ಬೇಡ, ಕಡಿಮೆ ಥಿಯೇಟರ್ಸ್ನ ಕೊಟ್ಟು ಈ ಸಿನಿಮಾನ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ 100% ಈ ಸಿನಿಮಾ ತುಂಬ ಚೆನ್ನಾಗಿ ಎಲ್ರಿಗೂ ಮುಟ್ಟಂಗಾಗಲಿ ಅಂತ ನನ್ನ ರಿಕ್ವೆಸ್ಟು. ಥಿಯೇಟರ್ಸ್ ಕಡಿಮೆ ಇರಲಿ, ಜನ ಬರಕ್ಕೆ ಸ್ಟಾರ್ಟ್ ಮಾಡಲಿ. ದಯಮಾಡಿ ಥಿಯೇಟ್ರಿಂದ ತೆಗೆಸ್ಬೇಡಿ. ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ, ಈ ಸಿನಿಮಾ ತೆಗೆದುಬಿಡ್ತೀವಿ, ಆ ಸಿನಿಮಾ ತೆಗೆದುಬಿಡ್ತೀವಿ ಅಂತ ಮಾತಾಡ್ಬೋದು ಬಹುಶಃ. ಸೊ ತಾವು ಕಡಿಮೆ ಥಿಯೇಟರ್ಸ್ನೇ ಕೊಡಿಸಿ ಸಿನಿಮಾನ ನಿಲ್ಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ತಾವು ಬಂದು ಒಂದ್ಸರಿ ಸಿನಿಮಾ ನೋಡಿ ವಿಜಯ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಷಮೆ ಇರಲಿ, ಅದನ್ನ ಹೇಳೋದು ಮರ್ತೆ ನಾನು. ಹೊಂಬಾಳೆ ಫಿಲ್ಮ್ಸ್ ನಮ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್, ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟಪ್ನ ನಾವು ಮಾಡ್ಕೊಡ್ತಿರೋದು ತುಂಬಾ 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 ದೊಡ್ಡ ವಿಷಯ. ಅವ್ರಿಗೂ ಕೂಡ ಅವರು ಸಿನಿಮಾ ನೋಡಿ ಹೊಸಬ್ರು ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮ್ಮ ಒಂದು ಈ ಸಹಕಾರ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಏನಕ್ಕಂದ್ರೆ ಒಂದು ಹೊಸಬ್ರು ಹೇಳಿದ್ನಲ್ಲ ಆಗ್ಲೇ, ಹೊಸಬ್ರು ಸಿನಿಮಾ ಜನರ ಹತ್ರ ತಗೊಂಡು ಹೋಗೋದೇ ತುಂಬಾ ಕಷ್ಟ. ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಮ್ಮೊಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ಜಸ್ಟ್ 1 minute ತಗೊಂತಿದ್ದೆ ಸರ್. ಫಸ್ಟ್ಲಿ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಕರೆದಿದ್ದ ತಕ್ಷಣ ಬಂದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ, ನಮ್ಮ ಮೂವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ವಿಜಯ್ ಸರ್, ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ನಮ್ಮ ದುನಿಯಾ ಮೂವಿನ ಹೇಳಬೇಕು ಅನ್ಕೊತಾ ಇದ್ದೀನಿ ಸರ್. ದುನಿಯಾ ಮೂವಿ ಫಸ್ಟ್ ಮೂವಿ ಆದರೂ ನಮ್ಮ ಕನ್ನಡ ಜನತೆ ಅದನ್ನು ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ. ಸೊ ಫಸ್ಟ್ ಮೂವಿ ಆದ್ರೂ ಅದ್ರ ಗೆದ್ಸಿದ್ದೀರಾ. ಸೊ ನಮ್ಮ ಮೂವಿ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮಗೆ ಒಂದು ಸಲಗಾನೆ ಒಂದು ಫಾರೆಸ್ಟಲ್ಲಿ ಒಂದು ರೋಡ್ ಥರ ಹಾಕಿರುತ್ತೆ ಯಾವಾಗೂ, ಹಂಗೆ ನಮಗೆ ಒಂದು ದೊಡ್ಡ ದಾರಿ ದೀಪವಾಗಿ ನಿಂತಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿಗೆ ಲೈಕ್ ಸ್ಟಬಾನ್ ಹಾರ್ಟ್ನ ಯೂನಿವರ್ಸ್ ಯಾವಾಗೂ ಬಿಡಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅವ್ರದ್ದು ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪುಲ್ ಮಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಮೂವಿಯಲ್ಲಿರೋರಿಗೆ ಅದನ್ನ ಸ್ಟ್ರಗಲ್ ಮಾಡ್ತಿರೋರಿಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ. ಅಂಡ್ ಆತನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿರೋ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಓನ್ಲಿ ನಮ್ಮ ಮೂವಿ ಬಗ್ಗೆ ಮಾತಾಡ್ಬೇಕು ಅನ್ಕೊತಾ ಇದ್ದೀನಿ. ಲವ್ ರೆಡ್ಡಿ ಮೂವಿ, ನಾವು ಒಂದು ಹುಡುಗ ಯಾವುದೋ ಒಬ್ಬ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂದರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟ, ಎಲ್ಲ ಕಷ್ಟನೂ ಮಾಡ್ತಾನೆ. ಅದೇ ಒಬ್ಬ ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ ಆ ಹುಡುಗನಿಗೋಸ್ಕರ ಏನಾದರೂ ಮಾಡ್ತಾಳೆ ಅಂತ ಒಳ್ಳೆ ಸಂದೇಶ ಇರೋ ಮೂವಿ ನಮ್ಮ ಮೂವಿ. ಯಾವುದೇ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ, ಅವನು ಏನು ಥಿಂಕ್ ಮಾಡ್ತಿದ್ದಂಗೆ ಅವ್ನಿಗೆ ಲವ್ವೇ ಬೇಕು
ಅದಾದ್ಮೇಲೆ ನನ್ನ ಪ್ರಪಂಚ, ಅದಾದ್ಮೇಲೆ ನಾನು ಏನನ್ನ ಮಾಡ್ಕೋಬಹುದು. ಅಷ್ಟು ಸ್ಟಬಾನ್ ಇರೋ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ, ಒಂದು ಪ್ರೀತಿಸೋರು ಪ್ರತಿಯೊಬ್ರು ಎಲ್ಲರೂ ಬಂದ್ಬಿಟ್ಟು ನಮ್ಮ ಮೂವಿ ನೋಡಿ, ನಾವೆಲ್ಲರೂ ಹೊಸಬ್ರು ಆದ್ರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸಬ್ರ ತರ ಮಾಡಿಲ್ಲ ಅಂತ. ಬಟ್ ನಮಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಇನ್ನಷ್ಟು ಜನಕ್ಕೆ ನಮ್ಮ ಮೂವಿನ ರೀಚ್ ಮಾಡಿಸ್ಬೋದು ಅಂತ ನಮಗೆ ಭರವಸೆ ಇದೆ. ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನಮ್ಮ ಮೂವಿ ನೋಡಿ. ಚಿಕ್ಕವ್ರ ಸಿನಿಮಾ, ಬಟ್ ನಿಮ್ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ. ಅದು ದೊಡ್ಡ ಸಿನಿಮಾ ಆಗೋ ಅಷ್ಟು ಕೆಪಾಸಿಟಿ ನಮ್ಮ ಮೂವಿಗಿದೆ ಅಂತ ನಾವೆಲ್ಲರೂ ನಂಬ್ತಾ ಇದೀವಿ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರಾವಣಿ ಕೃಷ್ಣವೇಣಿ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಓಕೆ, ಇಲ್ಲ ನಮ್ಮ ಬೇಬಿ ಜೋಡಿಗೆ ಒಂದು ಪ್ರಶ್ನೆ ನಮ್ಮ ಪ್ರೊಡ್ಯೂಸರ್ ಯಶಸ್ವಿನಿ ಅವ್ರ ಕಡೆಯಿಂದ. ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂತ ಎಲ್ರು ಲವ್ ರೆಡಿ ನೋಡಿದ್ಮೇಲೆ ಹೆಂಗ್ ಒಪ್ಸೋದಂತ ಟೆನ್ಷನ್. ಮೇಡಮ್ ಅವರು ನವೀನ್ ಅವ್ರನ್ನ ಹೆಂಗೆ ಲವ್ ಮಾಡಿ ಮದ್ವೆ ಆಗಿದ್ದ? ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿದೆ. ಹೆಂಗ್ ಪ್ರಪೋಸ್ ಮಾಡಿದ್ರಿ? ಇಷ್ಟ ನಿನ್ ಕಂಡ್ರೆ ಇಷ್ಟ, ಮದ್ವೆ ಐತೆ ಇಲ್ವಾ ಅಷ್ಟೇ ಹೇಳಿದ್ ನಾನು. ಇಲ್ಲ, ನಿಜವಾಗ್ಲೂ ಸೀರಿಯಸ್ಲಿ ತುಂಬಾನೇ ಎಮೋಷನಲ್ ಆಗಿದೆ. ಅದೇ ಕಂಟೆಂಟ್ ಸಿಕ್ಕಿದೆ, ಇನ್ನು ತಗೊಂಡೋಗೋದೇ ಜನರುಗಳಿಗೆ ಬಿಟ್ಟಿರುತ್ತೆ. ಸರ್ ಇಲ್ಲ ಸರ್, ನಿಮ್ ತರ ನಿಜವಾಗ್ಲೂ ಒಂದು ಒಳ್ಳೆ ತಂದೆ ಯಾರಿಗೂ ಸಿಗ್ಬಾರ್ದು ಸರ್. ಸೀರಿಯಸ್ಲಿ ಎಷ್ಟು ಕೋಪ ಬರ್ತಿತ್ತು ಅಂದ್ರೆ ಅದರಲ್ಲೇ ನೀವು ಗೆದ್ದಾಗಿದೆ ಸರ್. ನೀವು ಆಲ್ರೆಡಿ ಗೆದ್ದ ಬಂದಿದ್ದೀರಾ, ಬಟ್ ಇದರಲ್ಲಿ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗಿರ್ತೀರಾ ಸರ್. ಮತ್ತೆ ಆರ್ಟಿಸ್ಟ್ ಗಳೆಲ್ಲ ನಿಜವಾಗ್ಲೂ ತುಂಬಾನೇ ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ. ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು. ನಂದು ಅಷ್ಟೇ ಲವ್ ಮ್ಯಾರೇಜ್ ಆಗಿದ್ದು, 8 ವರ್ಷ ಲವ್ ಮಾಡಿ ಮದುವೆ ಆಗಿದ್ದು. ನಂಗಂತೂ ಒಳ್ಳೆ ಮಾವ. ನಮ್ಮ ಮನೇಲೂ ಅಷ್ಟೇ ಒಬ್ರು ಅಪೋಸ್ ಮಾಡಿಲ್ಲ. ಇವ್ರ ಅಪ್ಪ ಒಂದಿನ ಕರ್ಸಿದ್ರು, ಗೊತ್ತಾಯ್ತು ಮ್ಯಾಟ್ರು. ಅವ್ರ ಅಮ್ಮಂಗ್ ಮೊದ್ಲೇ ಗೊತ್ತಿತ್ತು, ಇವ್ರ ಅಪ್ಪಂಗ್ ಗೊತ್ತಾಯ್ತು ಮ್ಯಾಟ್ರು. ಸುಮ್ನೆ ಹೋಗಿ ಕೂತಿದ್ದೆ, ನೋಡಪ್ಪ ಚೆನ್ನಾಗ್ ನೋಡ್ಕಂತೀಯ? ಹೌದು ಅಂಕಲ್, ಆಯ್ತು, ಮುಗ್ದೋಯ್ತು ಅಲ್ಲಿ ಮ್ಯಾಟ್ರ್ ಕ್ಲೋಸ್. ಅಲ್ಲೇ ಒಪ್ಕೊಂಡಾಯ್ತು. ನಿಜವಾಗ್ಲೂ ನಂಗಂತೂ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಇವಳಿಗೂ ಅಷ್ಟೇ ಇವಳ ಅತ್ತೆ ಮಾವ ಒಳ್ಳೆ ಸಿಕ್ಕಿದ್ದಾರೆ. ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು ನೋಡಿ. ಅದೇ ಬೇಬಿ ಅವರೇ ಅಲ್ವಾ ಕರೀತಾ ಇದ್ದಿದ್ದು ಬೇಬಿ ಬೇಬಿ ಅಂತ. ಇವಳು ನನ್ ಬೇಬಿ, ನಿಮಗ್ ಬೇಬಿ ಸಿಕ್ಕಿಲ್ಲ, ನನಗ್ ಬೇಬಿನೇ ಇದ್ದಾರೆ. ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು. ಈ ಮೂವಿ ಗೆಲ್ಲೇಬೇಕು ಅಷ್ಟೇ. ಮತ್ತೆ ದುನಿಯಾ ವಿಜಯ್ ಸರ್ ನಿಜವಾಗ್ಲೂ ಅದೇ ಹೇಳ್ತಿಲ್ವಾ, ಹೊಸ ಪ್ರತಿಭೆಗಳಿಗೆಲ್ಲ ಮೇನ್ ಆಗಿ ಸಪೋರ್ಟ್ ಪಿಲ್ಲರ್ ಆಗಿ ನಿಲ್ತಾನೆ ಇರ್ತಾರೆ. ಇವಾಗಿಂದಲ್ಲ ಮೊದ್ಲಿಂದಲೂ ನಿಲ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯ್ ಸರ್, ಈ ಟೀಮಿಗೆ ನೀವು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಕ್ವೆಶನ್, ನಿಮ್ಗೆ ಬೇಬಿಗೆ ಲ್ಯಾಂಗ್ವೇಜ್ ಎಷ್ಟು ಇಷ್ಟ ಆಯ್ತು ನಿಮ್ಗೆ? ಯಾಕಂದ್ರೆ ನೀವು ಕೂಡ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರಲ್ಲ. ಲವ್ ರೆಡ್ಡಿಯ ಹೈಲೈಟ್ ಭಾಷೆ ಕೂಡ ಎಷ್ಟು ಜನ ಇದ್ದೀರಿ? ಇಷ್ಟ ಆಯ್ತಾ? ತುಂಬಾ ಕೈಗಳು ಎತ್ಬೇಕು ನೀವು, ಕೈಗಳು. ಓಕೆ, ಸೂಪರ್. ಹೇಳಿ. ಲ್ಯಾಂಗ್ವೇಜ್ ನಾನು ತುಂಬಾ ಕೇಳಿಲ್ಲ ಆಕ್ಚುಲಿ. ಈ ಫಿಲಮ್ ಫಸ್ಟ್ ಕೇಳಿದ್ದು, ನಂಗೆ ಸಖತ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಈ ಲ್ಯಾಂಗ್ವೇಜ್ ನಾನು ಕೇಳಿದ್ದೆ ಬಿಗ್ ಬಾಸ್ ಮನೇಲಿ ವರದರ್ ಸಂತೋಷ್ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಕೇಳಿದ್ದು. ಸೊ ಇಲ್ಲಿ ಬಂದ ತಕ್ಷಣ ನಾನು ಇವಳ ಹತ್ರ ಹೇಳ್ದೆ, ಅವ್ರ ಭಾಷೆನೇ ಬರ್ತಿದ್ಯಲ್ಲ ಅಂತಾನೆ ಹೇಳ್ದೆ. ಚೆನ್ನಾಗಿದೆ ನಿಜವಾಗ್ಲೂ, ತುಂಬಾನೇ ಎಮೋಷನಲ್ ಆಗಿದೆ. ನಾನ್ ನೋಡ್ದಂಗೆ ನಾನು ಥಿಯೇಟರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಐ ಥಿಂಕ್ ಒಂದ್ 2-3 ಮೂವಿಗೆ ಕಣ್ಣಲ್ಲಿ ನೀರ್ ಬಂದಿರೋ. ಒಂದು ಮುಂಗಾರು ಮಳೆನೆ, ಅದು ಬಿಟ್ರೆ ನಂಗೆ ರೀಸೆಂಟ್ ಆಗಿ ಒಂದು ಧ್ರುವ ತಾರೆ ಮೂವಿಲಿ ನಂಗೆ ತುಂಬಾನೇ ಬೇಜಾರಾಗಿತ್ತು. ಅದು ಬಿಟ್ರೆ ಈ ಮೂವಿನೇ ನಂಗೆ ಥಿಯೇಟರ್ ಅಲ್ಲಿ ಒಂದು ಕಣ್ಣಲ್ಲಿ ನೀರ್ ಬರ್ಸಿದ್ದು. ತುಂಬಾನೇ ಖುಷಿ ಆಯ್ತು ಸರ್. ಕಣ್ಣಲ್ಲಿ ನೀರ್ ಬಂದಿದೆ ಅಂದ್ರೆ ಅಲ್ಲಿ ಆ ಮೂವಿ ಗೆದ್ದಿದೆ ಅಂತಾನೆ ಅರ್ಥ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಮ್ಮ ಮೇಡಮ್ ಹತ್ತು ಸ್ಟ್ರೈಟ್ ಅವೇ ಸ್ಟೇಜ್ಗೆ ಬಂದಿದ್ದಾರೆ. ಸೊ ಮೇಡಮ್, ತಾವು? ಎಲ್ರಿಗೂ ನಮಸ್ಕಾರ. ಮೂವಿ ಒಂದ್ ರೀತಿ ಈ ಹಳ್ಳಿ ಲೈಫ್ ಏನು ಅನ್ನೋದನ್ನ, ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಏನಿದೆ, ಪ್ರತಿಯೊಬ್ಬರದ್ದು ಅಣ್ಣ ತಮ್ಮಂದಿರದಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಫಸ್ಟ್ ಟೈಮ್ ಆಕ್ಟ್ ಮಾಡಿರೋದು ಅಂತ ಅನ್ಸೋದೇ ಇಲ್ಲ. ಇವರಂತೂ ತುಂಬಾ ಚೆನ್ನಾಗಿ ಫಸ್ಟ್ ಮೂವಿನ ಇದು? ಫಸ್ಟ್ ಡೆಬ್ಯೂ ಮೂವಿನೇ ಈ ತರ? ಆಸಮ್ ಆಸಮ್, ತುಂಬಾ ಚೆನ್ನಾಗಿ ಮಾಡಿದೀರಾ. ತುಂಬಾ ನಾರ್ಮಲ್ ಆಗಿದೆ. ಆಮೇಲೆ ಎಲ್ಲೂನು ಮೇಕಪ್ ಆಗ್ಲಿ, ಫೈಟ್ಸ್ ಏನು ಅವೆಲ್ಲ ಏನು ಇಲ್ಲ. ಸ್ಟೋರಿ ಒಂದ್ ರೀತಿ ಮನೆಯಲ್ಲೂ ಸ್ಟೋರಿ ಅನ್ನೋ ತರ ಇದೆ. ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ ಸೊಸೈಟಿಲಿ ಎಸ್ಪೆಷಲಿ ಸೌತ್ ಇಂಡಿಯಾನಲ್ಲಿ ಏನಂತಂದ್ರೆ, ಫಾದರ್ಸ್ ಇಷ್ಟು ರೂಢಿ ಇಲ್ಲದೆ ಇರ್ಬೋದು, ಬಟ್ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡೋದು, ಹೆಣ್ಮಕ್ಳನ್ನ ಅವ್ರ ಲೈಫ್ಗೆ ಥ್ರೆಟನ್ ಆಗೋದು, ಅದು ಇಂಡೈರೆಕ್ಟ್ ಆಗಿ ನಡೀತಾ ಇದೆ. ಅದನ್ನೆಲ್ಲ ಆದಷ್ಟು ಹೆಣ್ಮಕ್ಳ ತಂದೆಗಳು ರಿಯಲೈಸ್ ಮಾಡ್ಕೊಂಡು ಅವ್ರ ಫ್ಯೂಚರ್ಗೆ ಒಂದು ಒಳ್ಳೆ ಇದಾಗೋ ತರ ನೋಡೋದಕ್ಕೆ ರಿಯಲ್ ಆಗಿ ಥಿಂಕ್ ಮಾಡಿ ಮೂವಿ ನೋಡಿದ್ರು ಅಂತಂದ್ರೆ ಅದು ತುಂಬಾ ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಿಯೊಬ್ಬೊಬ್ರು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಿ ಹಿಟ್ ಆಗ್ಲಿ ನಿಮ್ ಮೂವಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ರಿವ್ಯೂ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು.
ಸೀನಿಯರ್ ಸಿಟಿಸನ್ ಇನ್ ದ ಹಾಲ್ ಪ್ಲೀಸ್ ಬರಬೇಕು ಸ್ಟೇಜ್ಗೆ. ಓ ಇವ್ರ ರಿವ್ಯೂ ಕೊಟ್ರೆ ಅವರು ಮೂವಿ ನೋಡಿ ಅವ್ರು ಬಂದಿದ್ರು. ಏನ್ ಮಾಡಿದ್ರು ಕಂದ? ಏನ್ ಮಾಡಿದ್ರು ಅಂದ್ರೆ ಅಕ್ಕ ಕೊಟ್ಟಿದ್ರು, ಅದೇ ನಂಗೆ ಬೇಜಾರಾಗಿದ್ದು. ಅವಾಗ ನಾನು ತುಂಬಾ ಅಲ್ದೆ. ನೀನು ಫುಲ್ ಫಿಲ್ಮ್ ನೋಡ್ದ ಕಂದ? ಹೌದು. ಯಾರು ಇಷ್ಟ ಅದು ತುಂಬಾ ನಿಂಗೆ? ಅಕ್ಕನೇ. ಅಕ್ಕನೇ ತುಂಬಾ ಇಷ್ಟ? ಹೌದು. ಅಣ್ಣ ಅಳ್ತಿತ್ತಲ್ಲ ಬಾಬು, ನೋಡ್ದ ಅದು ನೀನು? ಅಣ್ಣ ಅಳ್ತಿತ್ತಲ್ಲ, ನೋಡ್ದ ಮಗ ಅದು? ನೋಡ್ದೆ. ಬೇಜಾರಾಯ್ತಾ? ಬೇಜಾರಾಯ್ತು. ಅಣ್ಣಗೊಂದ್ ಮುತ್ತ ಕೊಟ್ಬಿಡು. ಓಕೆ. ಆಮೇಲೆ ಪಿಕ್ಚರ್ ಅಲ್ಲಿ ಏನ್ ಇಷ್ಟ ಆಯ್ತು ಕಂದ ಮತ್ತೆ ನಿಂಗೆ? ಫೇಟಿಂಗ್ ಇಷ್ಟ ಇತ್ತು. ಫೇಟಿಂಗ್. ಇದು ಯಾವ್ದು ಫೇಟಿಂಗು? ಫೇಟಿಂಗು ಲಾಸ್ಟ್ ಇರೋದು. ಲಾಸ್ಟ್. ಓಕೆ ಓಕೆ. ಆಮೇಲೆ ಮತ್ತೆ ಕಂದ ನಿಮ್ಮನೇಲಿ ಮಾತಾಡ್ತಾರಲ್ಲ, ಹಂಗೆ ಮಾತಾಡಿದ್ರ ಪಿಕ್ಚರ್ ಅಲ್ಲೆಲ್ಲ ಭಾಷೆ? ಹೌದು. ಹೌದಾ ಮಗ್ನೆ? ನಾ ಮಲೆಯಾಳವರು, ಅವ್ರು ಕನ್ನಡವರು. ಓ ಹೌದಾ, ಸರಿ. ಇಷ್ಟ ಆಯ್ತಾ? ಇಷ್ಟ ಇತ್ತು. ಅತ್ತ ಮಗ ನೀನು? ಅಕ್ಕಂಗ್ ಹೊಡೆದ್ರಲ್ಲ, ನೋವಾಯ್ತಾ ನಿಂಗೆ? ತುಂಬಾ ಅಳು ಬಂತು. ಸತ್ತೋಗ್ದಾಗ. ಇಷ್ಟ ಇತ್ತು, ತುಂಬಾ ಇಷ್ಟ ಇತ್ತು. ತುಂಬಾ ಇಷ್ಟ ಇತ್ತು. ಮೂವಿ ಹಿಟ್ ಆಗುತ್ತಾ? ಹಿಟ್ ಆಗುತ್ತೆ. ಸೂಪರ್ ಕಂದ. ಮಕ್ಳು ಬಾಯಲ್ಲಿ ಯಾವಾಗ್ಲೂ ನಿಜನೇ ಬರದಂತೆ ನೋಡಿ. ಏನ್ ಟ್ರೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಷ್ಟು ನೀಟಾಗಿ ಮಾತಾಡಿದ್ರಂತ. ಕಂದ ಇವಾಗ ಅಲ್ಲಿ ನೋಡ್ತಿದಾರಲ್ಲ, ಅವ್ರಿಗೆ ಏನಂತ ಹೇಳ್ತೀಯ? ಸಿನಿಮಾ ನೋಡಿ ಬಂದು ಅನ್ನಕ್ ಹೆಂಗ್ ಹೇಳ್ತೀಯ? ಸಿನಿಮಾ ನೋಡಿ ಆ ಸಿನಿಮಾ ಚೆನ್ನಾಗಿದೆ ಅಂತೀನಿ. ಆಮೇಲೆ ನೀವು ಬಂದ್ ನೋಡ್ಬೇಕು ಅಂತ ಹೇಳ್ಬೇಕು. ಹೇಳ್ ಕಂದ. ಹೇಳ್ತೀನಿ. ನೀವ್ ಯಾವಾಗ್ಲೂ ಬಂದು ಇಲ್ಲಿಗೆ ಈ ಮೂವಿ ನೋಡಿ. ಸೂಪರ್, ಸೋ ಸ್ವೀಟ್. ಇದೇ ಸಂದರ್ಭದಲ್ಲಿ ಬಂದು ನೋಡಿ. ಕನ್ನಡ ಸಿನಿಮಾನ? ಕನ್ನಡ ಸಿನಿಮಾನ? ಕನ್ನಡ ಸಿನಿಮಾನ ಬಂದು ನೋಡಿ. ನೋಡಿ, ನಾನು ನೆಕ್ಸ್ಟ್ ಡೈಲಾಗ್ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಲವ್ಲಿ. ಅದೇ ಹೇಳಿದ್ರು ಅವರು ಆಕ್ಚುಲಿ. ಬನ್ನಿ, ಅವ್ರ ಪೇರೆಂಟ್ಸ್ ಬನ್ನಿ ಪ್ಲೀಸ್. ನಿಮಗೆ ನಿಮ್ ಲವ್ ಸಕ್ಸಸ್ಫುಲ್ ಆಗಿದೆ ಅಂತ ಇವ್ರನ್ನ ನೋಡಿದ್ರೆ ನಂಗೆ ಗೊತ್ತಾಗಿದೆ. ನಿಜವಾಗ್ಲೂ ಹೌದಾ? ಕಣ್ಣಲ್ಲಿ ನೀರ್ ಹಾಕ್ಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಕೆಲವು ಫಿಲಂಗಳಲ್ಲಿ ಮಾತ್ರ ಕಣ್ಣಲ್ಲಿ ನೀರ್ ಹಾಕುವಂತ ಒಂದೊಂದು ಸೀನ್ಗಳು ಬರೋಂಥದ್ದು. ಕುತ್ಕೊಂಡು ಅಳು 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 ಅಳ್ತಿದಾರೆ ಇವ್ರಿಬ್ರು ನೋಡ್ಕೊಂಡು. ನನಗಿಲ್ಲಿ ದುಃಖ ಆಗ್ತದೆ ನಿಜವಾಗ್ಲು ಸರ್. ತುಂಬಾ ನಿಜವಾಗ ಸೀರಿಯಸ್ ಆಗಿ ಏನೋ ನಡೀತಾ ಇದೆ ಇಲ್ಲಿ ಅಂತಾನೆ ಫೀಲ್ ಆಗ್ತಿತ್ತು. ಎಲ್ಲರಿಗೂ ಇಷ್ಟ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ನಿಜವಾಗ್ಲು ಇನ್ನು ಎಲ್ಲ ಟೀಮ್ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಸಖತ್ತಾಗಿದೆ ಮೂವಿ, ಮಾತ್ರ ಎಮೋಷನಲ್ ಆಗಿದೆ. ನಿಮ್ಮಿಬ್ರು ಆಕ್ಟಿಂಗ್ ಸೂಪರ್. ನಿಮ್ಮ ಆಕ್ಟಿಂಗ್ ನೋಡಿದ್ರೆ ಆಕ್ಚುಲಿ ಇವಳು ಮಮ್ಮಿ ಬಾ ಹೊಡಿಯೋಣ ಅವ್ರಿಗೆ ಅಂತ. ಕಂದ ಇನ್ನೇನಾದ್ರೂ ಬಾಕಿ ಇದೆಯಾ ಮಗ್ನೆ? ತುಂಬಾ ಬಾಕಿ ಇದೆ. ಓಕೆ. ತುಂಬಾ ಅಳ್ತಿದ್ದೆ. ಹೌದಾ? ಗೊತ್ತಾಯ್ತು. ಗೊತ್ತಾಯ್ತು. ಆಲ್ ದಿ ಬೆಸ್ಟ್. ಅವ್ರಿಗೆ ಹೀರೋಯಿನ್ಗೆ ಆಲ್ ದಿ ಬೆಸ್ಟ್ ಸರ್. ಸೋ ಸ್ವೀಟ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಇಟ್ಸ್ ಓಕೆ. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ಯಾರು ನೀವು ತುಂಬಾ ಅಳ್ತಾ ಇದ್ರಿ ಅನ್ಸುತ್ತೆ, ಈಗ ಸ್ವಲ್ಪ ಸುಧಾರಿಸ್ಕೊಂಡು ಬಂದಿದ್ದಾರೆ. ಫಸ್ಟ್ ಎಲ್ಲರೂ ನಮ್ಮ ರಂಜನ್ ಬ್ರೋಗ್ ಹೇಳ್ತಿದ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ನ್ಯಾಚುರಲ್ ಆಗಿ. ಅಂಡ್ ಡೈರೆಕ್ಟರ್ ಸರ್ಗೆ ಹೇಳ್ಬೇಕು, ಬಿಕಾಸ್ ಅವ್ರ ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂದ್ರೆ ರಿಯಲಿಸ್ಟಿಕ್ ಆಗಿದೆ. ಒಂದು ರಪ್ಪ ನಂಗೆ ಕಣ್ಮುಂದೆ ಹೊಡೆದೋಗುತ್ತೆ. ಅಂಡ್ ಇದ್ರ ಮುಖಾಂತರ ಪೇರೆಂಟ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲವ್ ಮಾಡ್ತಾ ಇದಾರ ಒಂದು ಅಪ್ರೋಚ್ ಇಲ್ವಾ, ಲೈಫಲ್ಲಿ ಸೆಟ್ಲ್ ಆಗಕ್ಕೆ ಅದ್ಬಿಟ್ಟು ನೀವು ಇಷ್ಟ ಇಲ್ಲ ಇದು ಅಂದ್ರೆ ಬಂದು ಈ ಸಿನಿಮಾ ನೋಡಿ. ಬಿಕಾಸ್ ಯಾಕೆಂದ್ರೆ ನೀವು 5 ನಿಮಿಷಕ್ಕೆ ಕೇಳ್ಬೋದು ಅವ್ನ್ ಯಾರು ಇವ್ನ್ ಯಾರು ಅಂತ. ಅವ್ರು ಮಾಡೋ ಸಫರ್ ಇದೆಯಲ್ಲ, ಲೈಫ್ ಲಾಂಗ್ ಮಾಡೋ ಸಫರ್ ಇದೆಯಲ್ಲ, ಆ ರಫರ್ಸ್ ತುಂಬಾ
ತುಂಬಾ ಹರ್ಟ್ ಆಗುತ್ತೆ. ಬಿಕಾಸ್ ನಾವು ಲವ್ ಮಾಡಿರೋದು, ನಮ್ದಿನ್ನ ಮದ್ವೆ ಆಗಿಲ್ಲ, ಬಟ್ ಒಂದೇ ಮನೇಲಿ ಇದೀವಿ. ಯಾಕೆಂದ್ರೆ ಎಷ್ಟು ಪ್ರಾಬ್ಲಮ್ ಮಾಡಿದ್ರು ನಮ್ ಲವ್ ಮಾಡ್ತಿರೋದು ಗೊತ್ತಾದಾಗ ಅಂದ್ರೆ ನಮ್ ಎಜುಕೇಶನ್ ಕೂಡ ಪ್ರಾಬ್ಲಮ್ ಆಯ್ತು. ನಾನು ಕೂಡ ಇಂಡಸ್ಟ್ರಿಯಲ್ ಡೈರೆಕ್ಟರ್ ಆಗ್ಬೇಕು, ಆಕ್ಟರ್ ಆಗ್ಬೇಕಂತ ಅವಾಗಿನೂ ಜಸ್ಟ್ ಬೇಸ್ಮೆಂಟ್ ಆಗ್ತಿದೆ. ಅದಕ್ಕೂ ಕೂಡ ಅವರು ಇದಾಕಿದ್ರು, ಬಟ್ ಬಿಡಲ್ಲ. ಇದೇ ತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾನು ನಿಂತ್ಕೊಂತೀನಿ. ನಾನು ಸೇಮ್ ರಂಜನ್ ಬ್ರೋ ಯಾವ ತರ ನಿಂತಿದ್ದಾರೆ ಅದೇ ತರ ನಾನು ಹೀರೋ ಆಗಿ ನಿಂತಿರ್ತೀನಿ. ನನ್ನ ಪಕ್ಕದಲ್ಲಿ ಮ್ಯಾಮ್ ಹೇಗ್ ನಿಂತಿದ್ದಾರೆ, ನನ್ನ ಪಕ್ಕದಲ್ಲಿ ನನ್ನ ವೈಫೇ ನನ್ನ ಮೂವಿಗೆ ಹೀರೋಯಿನ್ ಆಗಿ ನಿಂತಿರ್ತಾಳೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಬಟ್ ಬ್ರೋ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ. ನೀವೇನಾದ್ರೂ ಮಾತಾಡ್ತೀರಾ? ನನ್ಗೆ ಏನ್ ಇವಾಗ ಮೂವಿ ನೋಡಿದೆ, ಸೇಮ್ ಸಿಚುವೇಶನ್ ನನ್ನ ಲೈಫಲ್ಲಿ ಆಗಿದೆ. ಸೇಮ್ ಸಿಚುವೇಶನ್ ನಾನು ಅನ್ಭವಿಸಿದ್ದೀನಿ. ಬಟ್ ನಿಜವಾಗ್ಲೂ ಮೂವಿ ಮಾತ್ರ ಸೂಪರ್. ಥ್ಯಾಂಕ್ ಯು ಸೋ ಮಚ್. ರೆಸ್ಪಾನ್ಸ್ ಅಲ್ಲೂ ಒಳ್ಳೆ ಖುಷಿ ಆಯ್ತು. ನಮ್ಮ ವಿಜಯಪುರದಿಂದ ಚಿಲ್ಗಾಡ್ದಿಂದ ಎಲ್ಲ ಹೋಗಿ ನೋಡಿದ್ವಿ ನಮ್ಮ ಆರ್ ಟೀಮು. ಈ ಟೀಮು ಒಳ್ಳೆ ಆಲ್ ದಿ ಬೆಸ್ಟ್ ಆಗ್ಲಿ. ಈ ಲವ್ ರೆಡ್ಡಿನ ಫಿಲಮು ಕಾಂತಾರ ರೇಂಜ್ಗಿಂತ ಒಂದು ಮಟ್ಟಿಗೆ ಜಾಸ್ತಿ ಆಗ್ಲಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ನೋಡ್ತಾ ಇದ್ರೆ ನನ್ ತುಂಬಾನೇ ಲಾಸ್ಟ್ ಅಲ್ಲಿ ಇವ್ರು ನೋಡಿಬೇಕು ಅಂತ ಅನಿಸ್ತು. ಸೊ ಪೇರೆಂಟ್ಸ್ ಸರ್ ನೀವು ಇನ್ಮೇಲೆ ಸೆಕ್ಯೂರಿಟಿ 22ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಇನ್ಮೇಲೆ ನೀವು ಆಚೆ ಕಡೆ ಓಡಾಡ್ಬೇಕಾದ್ರೆ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಿ. ಸೊ ನಾನ್ ತಮಾಷೆಗೆ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ. ಆಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ. ಸೊ ನೋಡ್ತಾ ಇದ್ರೆ ಅವ್ರ ಪಾತ್ರನ ಇಂಥ ತಂದೆನ ನಾವು ಇಟ್ಕೊಂಡು ಹೊಡಿಬೇಕಂತ ಅನ್ಸುತ್ತೆ. ಸೊ ಅವರು ಪಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಸರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಸೆಕ್ಯೂರಿಟಿ ಇಲ್ದಿರೋ ಓಡಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಾಗ್ಲೇ ನಿಮ್ಗೆ ಅನುಭವ ಆಗಿರುತ್ತೆ. ಮತ್ತೆ ನಿಮ್ಮ ಹತ್ರ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನ ಏನಪ್ಪಾ ಅಂತ ಅಂದ್ರೆ 22ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಹೊಸ ಟೀಮು, ನಾನು ಯಾರು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಟೀಮ್ಗೂ ನನಗೂ ಸಂಬಂಧ ಇಲ್ಲ. ಆದ್ರೂ ಸಹ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹೊಸ ಟೀಮು ಮೂವಿ ತುಂಬಾ ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ. ಸೊ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಹೇಳಿ ಮೂವಿ ಬಂದ್ ನೋಡ್ಲಿ ಅಂತ ಹೇಳ್ಬಿಟ್ಟು. ಇನ್ನ ಪೇರೆಂಟ್ಸ್ ವಿಚಾರಕ್ಕೆ ಬಂದ್ರೆ, ತಂದೆ ತಾಯಿಗಳು ಮಗುವನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ತಾರೆ. ಅವ್ರು ಏನ್ ಬೇಕೋ, ಸ್ಟಿಕ್ಕರ್ ಬೇಕಾ, ಬಟ್ಟೆ ಬೇಕಾ, ಚಪ್ಪಲಿ ಬೇಕಾ, ಏನ್ ಬೇಕಾ ಪ್ರತಿಯೊಂದು ಸಹ ಕೊಡಿಸ್ತಾರೆ. ಆದ್ರೆ ಪ್ರೀತಿ ವಿಷಯಕ್ಕೆ ಬಂದಾಗ ಮಾತ್ರ ಜಾತಿ, ಕುಲ, ಆಸ್ತಿ, ಅಂತಸ್ತು ಅಂತ ನೋಡ್ತಾರೆ. ಆದ್ರೆ ಮಗು ಸಂತೋಷವಾಗಿರೋದನ್ನ ಮಾತ್ರ ಪೇರೆಂಟ್ಸ್ ನೋಡೋದಿಲ್ಲ. ಸೊ ಎಷ್ಟೋ ಜನ ಇವಾಗ ರಿಲೇಷನ್ ಅಲ್ಲಿ ಮದುವೆ ಆಗಿರ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರ. ಆದ್ರೆ ಅವ್ರು ಪ್ರೀತಿ ಮಾಡಿ ಅಂತವ್ರು ಕೊಟ್ರೆ ಅವ್ರು ಈ ಹುಡುಗ ಏನು ಅಂತ ಹುಡುಗಿಗೆ ಗೊತ್ತಿರುತ್ತೆ, ಹುಡುಗಿ ಏನು ಅಂತ ಹುಡುಗನ್ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಖುಷಿಯಾಗಿರ್ಬೇಕಾದ್ರೆ ಪ್ರೀತಿ ಮಾಡಿರೋಂಥವ್ರಿಗೆ ಪೇರೆಂಟ್ಸ್ ಅಡ್ಡಿ ಮಾಡಬಾರ್ದು. ಸೊ ಪ್ರತಿಯೊಬ್ಬ ಲವರ್ಸು ಸಹ ಈ ಮೂವಿಯನ್ನು ನೋಡ್ಬೇಕು. ಅದೇ ರೀತಿಯಾಗಿ ಪೇರೆಂಟ್ಸ್ ಸಹ ಈ ಮೂವಿನ ನೋಡಿ, ದಯವಿಟ್ಟು ಒಂದು ಬಾರಿ ಈ ಮೂವಿನ ನೋಡಿ. ಅದೇ ರೀತಿಯಾಗಿ ಹೊಸ ಟೀಮ್ ನ ಬೆಳೆಸಿ. ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ ಮೇಡಮ್. ಸರ್ ನಿಮ್ ಬಗ್ಗೆ ಹೇಳೋ ಅಷ್ಟೇ ಇಲ್ಲ, ನಿಜವಾಗ್ಲೂ ನೋಡ್ತಾ ಇದ್ರೆ ತುಂಬಾ ಖುಷಿನಾಯ್ತು ಸರ್. ನಿಮ್ದಂತೂ ಹೇಳೋ ಹಾಗಿಲ್ಲ. ನಿಮ್ಮನ್ನ ಈ ಮೂವಿ ನೋಡಿದವ್ರೆಲ್ಲ ಹೊಡಿಬೇಕು ಅಂತ ಅನ್ಕೊಂತಾರೆ. ನನ್ಗಂತೂ ನೋಡ್ತಾ ಇದ್ರೆ ಲಾಸ್ಟ್ ಸೀನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದೇ ರೀತಿಯಾಗಿ ನಮ್ ಚಿಕ್ಕಬಳ್ಳಾಪುರ ಹೊಡೆದ್ರ ಸರ್ ಅವರು ತುಂಬಾ ಚೆನ್ನಾಗಿ ಸಂಭಾಷಣೆಯನ್ನ ಬರ್ದಿದ್ರೆ. ಸರ್ ಡೈರೆಕ್ಟರ್ ಯಾರು ಗೊತ್ತಾಗ್ಲಿಲ್ಲ, ಸ್ಮರಣ್ ರೆಡ್ಡಿ ಅಂತ ಬಂದಿಲ್ಲ. ಸೊ ಅವ್ರಿಗೆ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು. ಇನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಾದ್ರೆ, ಸರ್ ಯಾರು ಪ್ರೊಡ್ಯೂಸರ್? ಇದು ಒಂಥರ ಎಲ್ಲ ಒಂದ್ ತಂಡನೇ. ಇದ್ರಲ್ಲಿ ತುಂಬಾ ಜನ ದುಡ್ಡನ್ನ ಹಾಕಿದ್ರೆ. ಯಾಕಂದ್ರೆ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ನಾನಾ ಕಷ್ಟವನ್ನ ಪಡ್ತಾಳೆ. ಅದೇ ರೀತಿಯಾಗಿ ಒಂದು ಸಿನಿಮಾ ಥಿಯೇಟರ್ ಮೇಲೆ ಕಾಣ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಅದಕ್ಕಿಂತ 10ರಷ್ಟು ಕಷ್ಟಪಟ್ಟಿರ್ತಾರೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಈ ಚಿತ್ರಕ್ಕೆ ಶುಭವಾಗ್ಲಿ. ಸೊ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. Thank you so much. How do you feel after watching the movie? How you felt after watching the movie? It was good actually. ಎಲ್ಲರಿಗೂ ನಮಸ್ಕಾರ. Actually I am a Telugu audience. I think there is no language barrier for emotions, to show emotions and all, to understand the emotions. First of all, I want to appreciate the whole team because delivering this quality of product. Like first of all, Narayan, Love Reddy, Divya, and sir, you have nailed it, this performance. All the best for the whole team, first of all. And I would like to thank my dear Aki, my brother, my darling, for getting me here for the premiere and for showing me this quality picture. And the director, Smaran Reddy, you have
nailed the performance. Like you have given a quality product, and all the best for the whole team. And I hope you are going to achieve more and more. Thank you so much. Thank you. ನೀವು ಸಿಂಗರಾ? ಆರ್ ಯು ಸಿಂಗರ್? ಯಾಕೆ ಮತ್ತೆ ಮೈಕ್ ಹಿಂಗ್ ಹೋಗ್ತಿದೆಯಲ್ಲ? ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ L2 ಮುತ್ತ ಸಿನಿಮಾದ ನಿರ್ದೇಶಕರು ಸೂರಿ ಅವರಿದ್ದಾರೆ. ಸರ್ ಬನ್ನಿ ಪ್ಲೀಸ್. ಸೊ ಬೀಯಿಂಗ್ ಡೈರೆಕ್ಟರ್, ಈ ರೀತಿ ಒಂದು ಸಿನಿಮಾ ತೆಲುಗಲ್ಲಿ ಒಳ್ಳೆ ಪ್ರಶಂಸೆ ತಗೊಂಡು ಕನ್ನಡಕ್ಕೆ ಬಂದಿದಾಗ ಹೇಗೆ ಅನಿಸ್ತಾ ಇದೆ? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೂರ್ಯ ಅಂತ. L2 ಮುತ್ತ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ. ಇಲ್ಲೇ ಇವೆಂಟ್ ಆಗಿತ್ತು. ಆಗ ಒಂದು ಮಾತು ಹೇಳಿದ್ದೆ ನಾನು, ಪ್ರತಿಯೊಬ್ಬನು ಇಂಡಸ್ಟ್ರಿಯಲ್ಲಿ ಹೊಸಬರಾಗಿರ್ತಾರೆ, ಆದ್ರೆ ಜನ ಆಶೀರ್ವಾದ ಮಾಡಿ ಅವ್ರ ಹಳಬರು ಮಾಡ್ತಾರೆ ಅಂತ. ಸೊ ಈ ಟೀಮ್ ನ ದಯವಿಟ್ಟು ಹಳಬರನ್ನಾಗಿ ಮಾಡಿ, ಅಂದ್ರೆ ಆಶೀರ್ವಾದ ಮಾಡಿ ಅಂತ. ಇಟ್ ವಾಸ್ ರಿಯಲಿ ಗುಡ್. ಯೂಶಲಿ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಟೆಕ್ನಿಕಲಿ ತಿಳ್ಕೊಂಡಿರ್ತೀವಿ, ಕ್ಯಾಮ್ರಾ ಯಾವಾಗಲೂ ಇಟ್ಟಿದ್ರಲ್ಲ ಅಂತ ನೋಡ್ತಾ ಇರ್ತೀವಿ. ಬಟ್ ಫಸ್ಟ್ ಹಾಫ್ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ಸೆಕೆಂಡ್ ಹಾಫ್ ಐ ಫಾರ್ಗಾಟ್ ಕಂಪ್ಲೀಟ್ಲಿ. ಅಂದ್ರೆ ಆ ಲೆವೆಲ್ಗೆ ಕತೆ ಒಳಗಡೆ ಹೇಳ್ಕೊಂಡು ಹೋಯ್ತು. ಆಲ್ ದಿ ಬೆಸ್ಟ್ ಟು ದ ಟೀಮ್. ಅಂಜನ್ ಅವ್ರ ಕಡೆ ಹೋದ್ರು ಅನ್ಸುತ್ತೆ. ಮ್ಯಾಮ್, ದಿವ್ಯಾ ಮ್ಯಾಮ್, ಸೂಪರ್. ನಿಮ್ಮ ಹೆಸರು? ಆಲ್ ದಿ ಬೆಸ್ಟ್. ಯು ಆರ್ ಲುಕಿಂಗ್ ಗುಡ್ ಆನ್ ಫ್ರೇಮ್. ಕೆಲವ್ರ ಹೆಸರು ನಂಗೆ ಮರ್ತೋಗಿದೆ. NTR ಸರ್, ಸೂಪರ್. ಆಲ್ ದಿ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ ಟು ದ ಟೀಮ್. ಅಂಡ್ ಸಿನಿಮಾನ ಥಿಯೇಟರ್ ಬಂದು ನೋಡಿ, ದಯವಿಟ್ಟು ಕನ್ನಡನ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳ್ದಂಗೆ ಐ ಥಿಂಕ್ ಗೌರ್ಮೆಂಟ್ ಆಫೀಸರ್ ದುಡ್ಡು ತಗೊಳ್ಳೋರಿಂದ ಹಿಡಿದು ಕೊನೆಯಲ್ಲಿ ಇವರು ನಿಮ್ಮನ್ನ ಚಚಿತವರು ಎಲ್ಲರೂ ಚೆನ್ನಾಗಿ ಮಾಡಿದೀರಾ ಆಕ್ಟಿಂಗು. ಅಂಡ್ ಬಸ್ಸಲ್ಲಿ ಆ ಹುಡುಗರು ಅಷ್ಟೇನೆ. ಅಂಡ್ ಎವ್ರಿಥಿಂಗ್ ಫಸ್ಟ್ ಟೈಮ್ ಆ ಫೀಲಿಂಗ್ ಅಂತೂ ಖಂಡಿತ ಇರಲಿಲ್ಲ. ಐ ಥಿಂಕ್ ಇದನ್ನ ತುಂಬಾ ಜನ ಮೀಡಿಯಾದಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಅಂಡ್ ಸ್ವೀಟಿ ಮೇಡಮ್, ಚೆನ್ನಾಗಿ ಅವ್ರನ್ನ ರೋದನೆ ಕೊಟ್ಟಿದ್ದೀರಾ ನೀವು. ಅಂಡ್ ಬೇಸಿಕಲಿ ಇದನ್ನ ನಾನು ತೆಲುಗುಲ್ ನೋಡಿದ್ದೆ. ತೆಲುಗುಲ್ ನೋಡಿ ಇವಾಗ ಕನ್ನಡ ಇನ್ನೊಂದ್ಸತಿ ನಾನು ಬಂದು ಖುಷಿಯಾಗಿ ನೋಡಿದೀನಿ. ನನ್ನ ಫ್ಯಾಮಿಲಿನ ಕರ್ಕೊಂಡು 22nd ಇನ್ನೊಂದ್ಸತಿ ಹೋಗ್ತೀನಿ. ಯಾತಕ್ಕೆ ಅಂದ್ರೆ ದ ಥಿಂಗ್ ಇಸ್, ಸಿ ಇದೆಲ್ಲಾನು ನಾವು ನಮ್ಮ ಲೈಫಲ್ಲಿ ಪಾಸ್ ಮಾಡಿ ಬಂದಿರೋ ಸ್ಟೇಜಸ್. ಆಕ್ಚುಲಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀವಿ, ಅದೇನೋ ಆಗುತ್ತೆ, ಅದ್ರ ಹಿಂದೆ ಏನಾಗಿರುತ್ತೆ ಅಂತ ಐಡಿಯಾ ಕೂಡ ಇರಲ್ಲ ಎಷ್ಟೋ ಜನಕ್ಕೆ. ಈ ಫಿಲಮ್ ನೋಡಿದ್ರೆ ಪ್ರಾಬಬ್ಲಿ ಎಷ್ಟೋ ಜನ ಕನೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗ್ಬೋದು ಮೋಸ್ಟ್ಲಿ ಈ ತರ ಆಗ್ತಿತ್ತೇನೋ ಅಂತ ಅಂದ್ಬಿಟ್ಟು ಈಗ ಅಟ್ಲೀಸ್ಟ್ ಸಾಂತ್ವನ ಪಡ್ಕೋಬಹುದು ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಪ್ರಸನ್ನ ಸರ್. ಪ್ರೊಡ್ಯೂಸರ್ ಸರ್ ಮಾತಾಡ್ತೀರಾ? ಎಲ್ಲರಿಗೂ ನಮಸ್ತೆ. ನಾನು ಶೌರ್ಯ ಪ್ರತಾಪ್ ಅಂತ, L2 ಮುತ್ತ ಸಿನಿಮಾ ನಾಯಕ ನಟ. ಈ ಟೀಮ್ ಬಂದು ನನಗೆ ಬೇರೆಯವರಲ್ಲ, ಇವರು ನಮ್ಮ ಫ್ಯಾಮಿಲಿ ತರನೇ. ಅವರು ಫಸ್ಟ್ ಫಿಲ್ಮ್ ಮಾಡಿದ್ದಾರೆ, ನಾವು ಫಸ್ಟ್ ಫಿಲ್ಮ್ ಮಾಡಿ ಮುಗಿಸ್ಕೊಂಡಿದೀವಿ. ಸೊ ನನಗೆ ಯೂಶಲಿ ಲವ್ ಸ್ಟೋರೀಸ್ ಅಂದ್ರೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಕಾಲೇಜ್ ಡೇಸ್ ಇಂದ ಶುರು ಮಾಡಿದ್ದು ಮೈ ಆಟೋಗ್ರಾಫ್ ಇಂದ ಸುದೀಪ್ ಸರ್ ಆಕ್ಟ್ ಮಾಡಿದ್ದು. ಅದಾದ ನಂತರ ನನಗೆ ದುನಿಯಾ, ಮುಂಗಾರು ಮಳೆ, ಈ 3 ಸಿನಿಮಾಗಳು ನನಗೆ ಲವ್ ಸ್ಟೋರಿ ತುಂಬಾ ಕನೆಕ್ಟ್ ಆಗಿದ್ದು. ಏನಕ್ಕಂದ್ರೆ ಹೀರೋಗೆ ಆ 3 ಪಿಕ್ಚರ್ ಅಲ್ಲೂ ಯಾರಿಗೂ ಹೀರೋಯಿನೇ ಸಿಕ್ಕಿರಲ್ಲ. ನನ್ನ ಲೈಫ್ ಸ್ಟೋರಿ ಕೂಡ ಲವ್ ಬ್ರೇಕಪ್ ಆಗಿ ನಂದು ಒಂಥರ ಅದೇ ರೀತಿ ಕಥೆನೆ. ಸೊ ಈ ಸಿನಿಮಾ ನೋಡಿದಾಗ ನನ್ಗೆ ಹಳೆ ದಿನಗಳೆಲ್ಲ ಮತ್ತೆ ನೆನಪು ಬಂತು. ತುಂಬಾ ಕನೆಕ್ಟ್ ಆಯ್ತು ಕೂಡ. ಫಸ್ಟ್ ಹಾಫ್ ನನ್ಗೆ ಹೆಂಗೋಯ್ತು ಗೊತ್ತಿಲ್ಲ, ಬಟ್ ಸೆಕೆಂಡ್ ಹಾಫ್ ಅಂತೂ ಫುಲ್ ಕನೆಕ್ಟ್ ಆಗಿದ್ದೆ. ಕ್ಲೈಮ್ಯಾಕ್ಸ್ ಔಟ್ಸ್ಟ್ಯಾಂಡಿಂಗ್. ಮತ್ತೆ ಭಾಷೆ, ಚಿಕ್ಕಬಳ್ಳಾಪುರ, ನಮ್ಮ ಕರ್ನಾಟಕನೇ, ನಮ್ಮ ಕನ್ನಡ ಸಿನಿಮಾನೇ. ಊಟಗಳು, ತಿಂಡಿಗಳು, ಫೋನ್ಗಳು, ಲವ್ಗಳು, ಫೀಲಿಂಗ್ಸ್ಗಳು, ಮತ್ತೆ ಸ್ವೀಟಿಗಳು. ಯಾಕೋ ಸ್ವೀಟಿ ಅವ್ರನ್ನ ತುಂಬಾ ಲೈಕ್ ಮಾಡ್ತಿದಾರಪ್ಪ. ಸ್ವೀಟಿ ಅಂತ ಕ್ಯಾರೆಕ್ಟರ್ ಡೆಫಿನೆಟ್ಲಿ ತಲೆ ಉಳಿಯುತ್ತೆ. ಹೀರೋಯಿನ್ ಮೇಡಮ್ ಸೂಪರ್ ಆಕ್ಟಿಂಗ್. ಹೀರೋ ಸರ್ ಇಲ್ಲಿ ಕಾಣಲಿಲ್ಲ, ಬಿಸಿ ಇದ್ದಾರೆ ಅವರು. ಮತ್ತೆ ಸರ್ ನಿಮ್ದು ಹೋಲ್ ಟೀಮೇ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ನಾನು ಲವ್ ರೆಡ್ಡಿ ನನ್ಗೆ ಗೊತ್ತಿರಲಿಲ್ಲ ಹೇಗಿರುತ್ತೆ ಅಂತ, ಬ್ಯಾಕ್ ಡ್ರಾಪ್ ಹೇಗಿರ್ಬೋದು ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ನಾನು ಮನ್ಸಾರ ಹೇಳ್ತಿರೋ ಮಾತಿದ್ದು, ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಓಡುತ್ತೆ, ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ, ನಾಗಮೂವಿಲಿ ಒಂದು ಶೋ ಹಾಕಿದ್ರು. ಫೋನ್ ಮಾಡಿದಾಗ ಫಿಲಮ್ ನೋಡ್ತಾ ಇದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ರು. ಕಟ್ ಆದ್ಮೇಲೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು. ನೀವು ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಇವ್ರಿಗೆ ಅಂದ್ರೆ ಎಂಟೈರ್ ಟೀಮ್ ಜೊತೆ ವಿಜಯ್ ಸರ್ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಅದ್ ಮಾಡಾದ್ಮೇಲೆ ಒಂದಿಷ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋದ್ವಿ. ಹೆಂಗಿದೆ ಸಿನಿಮಾ, ಯಾಕೆ ನೀವು ಪ್ರೆಸೆಂಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದಾಗ ಅವ್ರು ಹೇಳಿದ್ದು, ಇಲ್ಲಮ್ಮ ಈ ಸಿನಿಮಾ ನೀನ್ ನೋಡು, ತುಂಬಾ ಡೆಪ್ತ್ ಆಗಿ ನೋಡು, ಇದ್ರಲ್ಲಿ ಒಂದು ವಿಷಯ ಇದೆ. ಸ್ಪೆಷಲಿ ಒಬ್ಬೊಬ್ಬ ಆರ್ಟಿಸ್ಟ್ಗಳು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಈ ಭಾಷೆ, ಸ್ಪೆಷಲಿ ಭಾಷೆ, ನೀವು ನೋಡಿ ಸುಮಾರು ಡಬ್ಬಿಂಗ್ ಸಿನಿಮಾಗಳು ನೋಡ್ತೀರಾ, ಇಷ್ಟು ಪರ್ಫೆಕ್ಟ್ ಆಗಿ ಎಲ್ಲೋ ಅನ್ಸಿಲ್ಲ. ಬಟ್ ನಮ್ಮವ್ರು ಯಾರೋ ಒಬ್ರು ಹೇಳಿದ್ರು, ಅಲ್ಲ ಲಿಪ್ಸಿಂಗ್ ಆಗ್ತಿಲ್ಲ. ಒಂದು ಲಿಪ್ಸಿಂಕ್ ಅಂದ್ರೆ ಕನ್ನಡ ಸಿನಿಮಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಸ್ವಲ್ಪ ಹಿಂದೆ ಮುಂದೆ ಲಿಪ್ಸಿಂಕ್ ಆಗಿರ್ಬೇಕೇನೋ ಅಂತಂದ್ರೆ ಅಷ್ಟು ಕರೆಕ್ಟ್ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ. ಸ್ಪೆಷಲಿ ಅಂಜನ್ ಬ್ರೋ, ಸೊ ಅವರು ಬಿಸಿ ಅನ್ಸುತ್ತೆ. ಸೊ ಅಂಜನ್ ಬ್ರೋಗೂ ನಮಗೂ ಸುಮಾರು ಒಂದು ಬಾಂಡಿಂಗ್ ಇದೆ. ಸೊ ಅವ್ರದ್ದೊಂದು ಋಣ ಇತ್ತು. ಅಂದ್ರೆ ನಮ್ದು ಯಾವ್ದೋ ಒಂದು ಸಿನಿಮಾ ಇದ್ದಾಗ ಹೈದರಾಬಾದಲ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಹಂಗಾಗಿ ಈಗ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡ್ತಿದ್ವಿ. ಸರ್
ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನಿಮ್ ಸಿನಿಮಾ ನೋಡ್ಬೇಕಾದ್ರೆ ನೋಡಿ ಸರ್, ಇಲ್ಲಿ ಬಂದು ನಿಮ್ಗೆ ಕಾಲಿಗೆ ಬಿದ್ರು. ಸೊ ವೆರಿ ಸಿಂಪಲ್ ಅಲ್ವಾ ಸರ್? ಯಾರೋ ಹಂಗೆ ಸರ್, ಯಾರೋ ಒಂದು ನಿಮ್ಗೆ ಅಲ್ಲಿ ಕೈ ಮಾಡಿದ್ರು, ಇಲ್ಲಿ ಬಂದು ಕಾಲಿಗೆ ಬಿದ್ರಲ್ವ ಸರ್? ಸೊ ಆರ್ಟಿಸ್ಟಿಗೆ ಇಲ್ಲಿ ರೆಸ್ಪೆಕ್ಟ್ ಕೊಡೋ ರೀತಿ ಹಂಗೆ ಇರುತ್ತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಇನ್ನೇನು November 22ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಇನಿಷಿಯಲಿ ಲವ್ ರೆಡ್ಡಿ ಬಗ್ಗೆ ಜನರನ್ನ ಮಾತಾಡಿಸ್ಬೇಕು ಅಂದಾಗ ಬಂದ್ ಮಾತಾಡ್ತಾರ ಇಲ್ಲೋ ಅಂತ ಪ್ರಶ್ನೆ ಮೂಡಿತ್ತು. ಬಟ್ ಈಗ ಎಲ್ಲರೂ ಬಂದ್ ಮಾತಾಡ್ತೀವಿ ಅಂತ ಹೇಳ್ತಿದ್ರೆ ಅಂದ್ರೆ ನಿಮಗೆ ಸಿನಿಮಾ ಅಷ್ಟು ಕನೆಕ್ಟ್ ಆಗಿದೆ ಅಂತ. ರವಿಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಬನ್ನಿ, ಅವ್ರು ಮಾತಾಡ್ಬೇಕಂತ ಅಪೇಕ್ಷೆ ಪಡ್ತಿದ್ದಾರೆ. ಎಲ್ಲ ಟೀಮ್ ಇದೆಯಲ್ಲ, ಈ ಟೀಮು ನಾನು ಎಷ್ಟು ಸಿನಿಮಾವನ್ನು ನೋಡ್ತಾ ಅನುಭವಿಸ್ತಾ ಒಬ್ಬೊಬ್ಬ ಒಂದೊಂದು ಪಾತ್ರಧಾರಿಗಳು ಕೂಡ ತಮ್ಮ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರವೇ ತಾವಾಗಿ, ಅದರಲ್ಲೂ ಯಾರು ಕೂಡ ಬ್ಲಾಸ್ಟ್ ಮಾಡಿದೆ ಅನುಭವಿಸ್ಕೊಂಡು ನೈಜವಾಗಿ ಮಾಡಿದಾರಲ್ಲ, ಅದು ತುಂಬಾನೇ ಪ್ರೇಕ್ಷಕರಿಗೆ ಬಹಳಷ್ಟು ಆಶ್ಚರ್ಯ ಉಂಟು ಮಾಡುತ್ತೆ. ಕಾರಣ ಕಲಾವಿದರು ಅಂತ ಬಂದಾಗ ಒಂದು ಪ್ರಬುದ್ಧತೆ ಮಾಡ್ತಾ ಬಂದಂಥವ್ರು ಅಂತೇಳಿ ಅಲ್ಲಿ ನಾವು ಒಂದಷ್ಟು ವಿವೇಚನೆಗೆ ಒಳಗಾಗ್ತೀವಿ. ನಾನು ಕೂಡ ಕಲಾವಿದನಾಗಿರೋದ್ರಿಂದ ಸಿನಿಮಾ ಆರಂಭ ಆದಾಗಿಂದ ಕೊನೆಯವರೆಗೂ ಒಂದಿಷ್ಟು ಕೂಡ ಕದಲ್ದೆ ನಾನು ನೋಡುವಂತ ಸಂದರ್ಭ ಬಂತು. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ನಾಯಕ ಇರ್ಬೋದು, ನಾಯಕಿ ಇರ್ಬೋದು. ಕಾರ್ಯಕ್ರಮಕ್ಕೆ ನಮ್ಮ ಲವ್ ರೆಡ್ಡಿ ಸಿನಿಮಾವನ್ನ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಿರುವಂತಹ ಸ್ಯಾಂಡಲ್ವುಡ್ ನ ಸಲಗ. ಸೊ ಲವ್ ರೆಡ್ಡಿ ಸಿನಿಮಾವನ್ನ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಿರುವಂತಹ ಸ್ಯಾಂಡಲ್ವುಡ್ ಸಲಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಸರ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಆಲ್ ಐಸ್ ಆನ್ ಯು. ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ರು. ಅದೇ ಫಸ್ಟೇ ನಿಮ್ಮನ್ನ ಮಾತಾಡಿಸ್ಬಿಟ್ರೆ ಕ್ಯೂರಿಯಾಸಿಟಿ ಡ್ರಾಪ್ ಆಗುತ್ತೆ ಅಂತ ಸರ್. ನೀವು ಫಸ್ಟ್ ಮಾತಾಡಬಾರ್ದು ಅಂತ ಸರ್. ಇಲ್ಲ ಸರ್ ಪ್ಲೀಸ್, ಇಲ್ಲಿ ಮಧ್ಯೆ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್ ಫಸ್ಟು ಹೀರೋ ಹೀರೋಯಿನ್ ಎಲ್ಲರೂ ಹೊಗಳಿದ್ರು. ಅಟ್ ದ ಸೇಮ್ ಟೈಮ್ ನಮ್ಮ NT ರಾಮಸ್ವಾಮಿ ಸರ್ ಪ್ಲೀಸ್ ಮುಂದೆ ಬರಬೇಕು. ಸೊ ಸರ್ ಇವರಿಂದ ಮಾತು ಸ್ಟಾರ್ಟ್ ಮಾಡೋಣ ಅಂತ. ಈಗ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ, ಆಯ್ತಾ? ಪಾಪ ಎಲ್ಲರೂ ಬರೀ ಇಲ್ಲ ನಂಗೆ ಚಪ್ಪಾಳೆ ತಟ್ಟಬೇಕು, ನಿಮಗೆ ಚಪ್ಪಾಳೆ ತಟ್ಟಬೇಕು, ಇಲ್ಲ ಅವ್ರಿಗೆ ತಟ್ಟಬೇಕು, ಇಷ್ಟೇ. ಇದು ಬಿಟ್ಬಿಡೋಣ, ಸಿನಿಮಾ ನೋಡಿರೋ ಹತ್ರ ಇಂಟ್ರಾಕ್ಟ್ ಮಾಡಿ. ಓಕೆ ಸರ್, ಒನ್ ಸೆಟ್ ಆಫ್ ಆಡಿಯನ್ಸ್ ಎಲ್ಲ ಬಂದು ಮಾತಾಡಿದ್ದಾರೆ, ನೀವು ಕರೀರಿ ಸರ್. ನಿಮ್ ಯಾರು ಸಿನಿಮಾ ನೋಡಿದ್ರೆ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಸಿನಿಮಾ ಯಾರು ಮಾಡಿದ್ರೆ ನೀವೆಲ್ಲ ಆರಾಮ ಹೋಗಿ ಕೂತ್ಕೊಳ್ಳಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಹೀರೋ ಹೀರೋಯಿನ್ ಇರ್ಲಿ, ಕರೆಕ್ಟ್. ವಿಜಯ್ ಸರ್ ಇಲ್ಲೊಬ್ರು ಫ್ಯಾನ್ ಬಂದಿದ್ದಾರೆ, ರೆಡಿ ಆಗಿ ಬನ್ನಿ. ಸಿನಿಮಾ ನೋಡಿದ್ರೆ ದಯಮಾಡಿ ಬನ್ನಿ ಮೇಲೆ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬ ಆರ್ಟಿಸ್ಟ್. ತಿಲಕ್ ಇದಾರಲ್ಲ, ತಿಲಕ್ ನಾವೆಲ್ಲ ಒಂದು ಮೂವಿ ಮಾಡ್ತಾ ಇದೀವಿ. ಸೊ ಆರ್ಟಿಸ್ಟ್ ನಾವು ಕೂಡ. ಸೊ ಏನ್ ಇವತ್ತು ಮೂವಿ ನೋಡ್ದೋ ಆ ಟ್ವಿಸ್ಟ್ ಗಳಿದೆಯಲ್ಲ, ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಏನು ಒಂದು ಕಾಂತಾರದಲ್ಲಿ ಮೊದ್ಲಿಂದ ಒಂಥರ ಈಸಿಯಾಗೆ ತಗೊಂಡೋಗುತ್ತೆ. ಆ ಲಾಸ್ಟ್ ಅಲ್ಲಿ 10 ಮಿನಿಟ್ಸ್ ಕಾಂತಾರ ಯಾವ ತರ ಒಂದು ಹಿಟ್ ಆಗುತ್ತೆ. ಸೊ ಈ ಲವ್ ರೆಡ್ಡಿ ಕೂಡ ಅದೇ. ಇದು ಹೀರೋಯಿನ್ ಆ ಒಂದು ಡೈಲಾಗ್ ಹೇಳಿದಾರಲ್ಲ, ಒಂದ್ 2 ಎಟ್ನಿ ನೋಡ್ಕೊಂಡು ಸತ್ತೋಗ್ಬಿಡು ಅಂತ. ಅದು ಯಾವ ಮೂವಿನಲ್ಲೂ ಆತರ ಇದ್ ಮಾಡೋದಿಕ್ಕ ಯಾರು ಬರ್ದಿರೋದು ಇಲ್ಲ. ಅದು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾನು. ಸೊ ಆ ಒಂದು ಡೈಲಾಗ್ ಸೂಪರ್ ಆಗಿತ್ತು. ಲಾಸ್ಟ್ 10 ಮಿನಿಟ್ಸ್ ಈ ಮೂವಿನೇ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ. ಸೂಪರ್ ಮಾರ್ಕೆಟಿಂಗ್. ಎಲ್ರೂ ಬಂದು ಮೂವಿ ನೋಡಿ, ಥಿಯೇಟರ್ ಅಲ್ಲೇ ಬಂದು ಮೂವಿ ನೋಡಿ. ಆಲ್ ದ ಬೆಸ್ಟ್ ಟು ಲವ್ ರೆಡ್ಡಿ. ನಿಮ್ಮ ಆಕ್ಟಿಂಗ್ ಈ ಮೂವಿಗೆ ಒಂದು ಮೆರುಗು ಕೊಡುತ್ತೆ ಸರ್. ಒಂದು ಕಾಂತಾರ ಲೆವೆಲ್ಗೆ ತಗೊಳ್ಳೋಂತ ಒಂದು ಸೀನ್ ಬರೋದೇ ನಿಮ್ಮಿಂದ. ಯಾರು ಕೂಡ ಆ ಸೈಕೋ ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು ಲವ್ ರೆಡ್ಡಿ. ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ನೋಡಿದಂಥ ಎಲ್ಲ ಸ್ನೇಹಿತರಿಗೆ, ಯಾವುದೋ ತುಂಬಾ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು. ಬಾಮ್ಮ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಯಾರು ಸಿನಿಮಾ ನೋಡಿದ್ರು ಏನು? ಎಸ್ ನಿಮ್ ಬಗ್ಗೆ ಹೇಳಿ. ಈಗ ಸಿನಿಮಾ ನೋಡಿ ಏನ್ ಅನಿಸ್ತು ಹೇಳು ಅಣ್ಣ. ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ದು. ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ.
ಅಣ್ಣ ಅದು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಖಡಕ್ಕಾಗಿ ಹೇಳಿದ್ರೋ ಸಲಗ ಥರ ಸಿಂಗಲ್ ಆಗಿ ಹೇಳಿದ್ರೋ ಗೊತ್ತಿಲ್ಲ ಅಣ್ಣ. ಆದರೂ ಈ ಮೂವಿ ಬಂದು ಕುತ್ಕೊಂಡಾಗ ನಾರ್ಮಲಾಗಿ ಅನ್ನಿಸ್ತು. ನೀವು ಹೇಳಿದ ಮಾತು ನಾನು ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾವೇನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟರೆ ನಮ್ಮ ಲೈಫು ನಮ್ದು ಏನಿದೆ ನಮ್ಮ ಸ್ಕೂಲ್ ಲೈಫು ನಮ್ಮ ಕಣ್ಮುಂದೆ ಒಂದು ಕ್ಷಣ ಪಾಸ್ ಆಯ್ತು ನಿಜಗ್ಲೂ. ನೀವು ಹೇಳಿದ ಮಾತ್ರ ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸು ಬನ್ರಿ, ಕಪಲ್ಸ್ ಬರ್ಬೇಡ್ರಿ, ನಿಜವಲ್ಲೂ ಕಪಲ್ಸ್ ಬರ್ಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ರಿ. ಏನು ಕೇಳ್ತಾ ಇದ್ದೀನಿ ಅಂದ್ರೆ ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ. ಹಂಗಂತ ಎಲ್ಲಾ ಪೇರೆಂಟ್ಸು ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಥ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆಂದ್ರೆ ಅಂತ ತಂದೆ ತಾಯಿ ಪಡೆಯೋಕೆ ಎಲ್ಲರ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ನಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನೇನ್ ಫೇಸ್ ಮಾಡಿದೆ ನಾನು ಇವತ್ತು ಒಂದ್ ಮೂವಿಯಾಗಿ ನೋಡಿದ್ದೀನಿ. ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿದ್ದೀರಾ? ನಾವಿನ್ನು ಸ್ಟಡೀಸ್ ಮಾಡ್ತಾ ಇದ್ದೀವಿ. ನಾನು ಸಿನಿಮಾ ಇಂಡಸ್ಟ್ರಿ ಏನಾದರೂ ಮಾಡ್ಬೇಕಂತ. ಆಯ್ತು, ಈಗ ಇಬ್ರು ಪ್ರೀತಿ ಮಾಡಿದ್ದೀರಾ, ಮದುವೆ ಆಗಿಲ್ಲ, ಮುಂದೆ ಆಗ್ತೀರಾ. ಒಳ್ಳೇದಾಗ್ಲಿ, ನೀವು ಮದುವೆ ಕರೀರಿ, ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ. ನಾವೆಲ್ಲ ಬರ್ತೀವಿ, ಬಂದು ನಿಮ್ಗೆ ಮದುವೆ ಮಾಡ್ತೀವಿ. ಓಕೆನಾ? ಯೋಚನೆ ಮಾಡಬೇಡಿ, ಆರಾಮಾಗಿ ಧೈರ್ಯವಾಗಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ. ಅಣ್ಣ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ, ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣಂಗೆ ಗಾಯ ಹೇಳಿದೆ. ಅವ್ರು ರೆಸ್ಪಾನ್ಸ್ ಮಾಡಿದ್ರು, ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನಾನು ಸಿನಿಮಾ ನೋಡಕ್ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಇದು ಗೆಲ್ಲೋದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಅಷ್ಟೇ, ಜಾಲಿ ಸರ್. ಇನ್ನೊಂದು ಕಪಲ್ ಇದ್ದಾರೆ, ನೀವು ಸರ್. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಸರ್, ಮಾತಾಡಿ. ಸೊ ನನಗೆ ಆಸ್ ಅ ಗರ್ಲ್ ಏನ್ ಕನೆಕ್ಟ್ ಆಯ್ತು ಅಂದ್ರೆ, ಒಂದ್ ಕಡೆ ಫ್ಯಾಮಿಲಿ, ಒಂದ್ ಕಡೆ ಪ್ರೀತಿಸಿರೋ ಹುಡುಗ, ಅವ್ರಿಬ್ರು ಮಧ್ಯ ಯಾವ ತರ ಇರುತ್ತೆ, ಫ್ಯಾಮಿಲಿಯಿಂದ ಪ್ರೆಷರ್ ಬಂದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನ್ಗೆ ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಯ್ತು. ಸೊ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಲವ್ ಮಾಡಿದ್ದಾರೆ ಯಾರು ಭಯ ಪಡ್ಬಾರ್ದು, ಕರೆಕ್ಟ್ ಆಗಿ ನಿಯತ್ತಾಗಿ ಲವ್ ಮಾಡಿದ್ರೆ ಲವ್ ಏನೂ ಆಗಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ಸರ್ ಆಗ್ಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ, ನೀವು ಬಂದ ತಕ್ಷಣ ಬಿಂಬಲ ಬಂತ ಅವರಿಗೆ. ಮೂವಿ ತುಂಬಾ ಚೆನ್ನಾಗಿದೆ, ಮೂವಿ ವರ್ಕ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಅವಾಗೆ ಬಂದು ಮಾತಾಡೋದನ್ನೆಲ್ಲ ಹೇಳಿದೆ. ಮುಂದೆ ಮಾತಾಡೋಕೆ ಒಂದು ಸ್ವಲ್ಪ ಭಯ ಆಗ್ತಿದೆ. ಲವ್ ಮಾಡಿದ್ಮೇಲೆ ಧೈರ್ಯ ಬಂತು, ಬಟ್ ನಿಮ್ ಮುಂದೆ ಭಯ ಆಗ್ತಿದೆ. ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ, ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ, ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. So one more couple. Oh, Rachana, Naveen. ದಯಮಾಡಿ ಮಧ್ಯೆ ಓಡಾಡೋರು ಸ್ವಲ್ಪ ನೋಡ್ಕೊಳ್ಳಿ, ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್. ಏನಂದ್ರೆ ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂಗ್ ಬಂದಾಗ ಸರ್ ಒಂದ್ ಮಾತು ಹೇಳಿದ್ರು ನಮ್ಮಿಬ್ರಿಗೂ,
ಇದನ್ನ ಕಟ್ ಮಾಡದೆ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು. ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುಯೇಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗ್ಲೂ ಮಗು ತರಾನೇ ಇರ್ಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ರಿಗೂ ಹೇಳಿದ್ರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನೇ ನೋಡಿದ್ದು. ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು. ಮಾತಾಡ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಇನ್ನಾರಿದ್ದಾರಪ್ಪ? ಸರ್ ಕಪಲ್, ಒನ್ ಮೋರ್ ಕಪಲ್ ಬನ್ನಿ ಪ್ಲೀಸ್ ಮಾತಾಡಿ. ನಮ್ಮ ಬೇಬಿ ಹೋದ್ರಾ? ನಮಸ್ತೆ, ನನ್ನ ಹೆಸರು ಹೇಮಾ ಭಾರತಿ ಅಂತ. ನನ್ನ ಹಸ್ಬೆಂಡು ಆಸ್ ಇಸ್ ಆಲ್ಸೋ ಲವ್ ಮ್ಯಾರೇಜ್. ಈ ಕಡೆ ನಮ್ಮದು ಲವ್ ಮ್ಯಾರೇಜೇ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಆಡಿಯನ್ಸಲ್ಲಿರೋರು ನೀವು ಪ್ಲಸ್ ಬ್ಯೂಟಿಫುಲಿ ಆ್ಯಕ್ಟೆಡ್. ಯೂಶಲ್ ಆಗಿ ನಾನು ಎಮೋಷ್ನಲ್ ಅಲ್ಲ, ನಾನು ಯಾವುದಕ್ಕೂ ಅಳೋದಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರು ಅಳೋದು ನೋಡಿ ನಂಗೆ ಅಳು ಬಂತು. ಇಟ್ ವಾಸ್ ವೆರಿ 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 ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿಲಕ್ ನನ್ನ ಕರೆದ. ತಿಲಕ್ ವಾಸ್ ಮೈ ಸ್ಟೂಡೆಂಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್. ಆ್ಯಕ್ಟಿಂಗ್ ಪ್ರತಿಯೊಬ್ಬರದು ಇಟ್ ಡಿಡ್ ಲುಕ್ ಲೈಕ್ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಐ ವಾಸ್ ವೆರಿ ವೆರಿ ಟಚ್ ಬೈ ಇಟ್. ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅಂಡ್ ಎಲ್ಲರಿಗೂ ಒಂದೊಂದ್ ಕಡೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಮೂವಿ ನೋಡಿದ್ರೆ ಎಲ್ಲರ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ನೋಡಿ, ನಾನು ಲವ್ ಮಾಡಿ ಪ್ರೊಫೆಷನ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಇಂಜಿನಿಯರ್ ಆಗಿದ್ದು ಡ್ಯಾನ್ಸರ್ ಆಗಿದ್ದೀನಿ. ಎಲ್ಲ ಅಂದ್ರೆ ಏನಂದ್ರೆ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ. ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರು ಕನೆಕ್ಟ್ ಆಗುತ್ತೆ. ನಿಮ್ ಲೈಫಲ್ಲಿ ನೀವು ಒಂದ್ಸರಿ ಎಲ್ಲಾದ್ರೂ ಕನೆಕ್ಟ್ ಆಗ್ತೀರಾ ಈ ಮೂವಿಲಿ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಿಜಯ್ ಸರ್ ಫಾರ್ ಪ್ರಮೋಟಿಂಗ್ ಬ್ಯೂಟಿಫುಲ್ ಮೂವಿ. ಸ್ವಲ್ಪ ಹತ್ರನಾದ್ರೂ ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ರು ಅವರು. ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಕ್ಸಸ್ ಆಗಿದ್ದು ಲವ್ ವಿಷಯ ಬಂದು ಕನ್ವಿನ್ಸ್ ಮಾಡಬೇಕು ಪೇರೆಂಟ್ಸ್ನ. ಮತ್ತೆ ಅದರಲ್ಲಿ ಏನಂತಾರೆ, ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಖಂಡಿತವಾಗ್ಲೂ ನೀವು ಮಾತಾಡೋ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ, ಖುಷಿನೂ ಅಷ್ಟೇ. ನೀವು ಮಾತಾಡಿ ಅದನ್ನು ಶೇರ್ ಮಾಡ್ಕೋಬೇಕು. ಇದು ನಾನು ನಮ್ಮ ಹಸ್ಬೆಂಡ್ ಇಂದ ಕಲ್ತಿರೋದು. ಯೂಶಲ್ ಆಗಿ ಅವ್ರು ಮಾತಾಡೋದೇ ಇಲ್ಲ, ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಾತಾಡಬೇಕು. ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದರೆ ಐ ವಾಸ್ ವೆರಿ ಟಚ್ ಬೈ ಇಟ್. ಸೊ ಒಬ್ರು ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಲವ್ and believe in it, and it's beautiful, and this film is perfect for the meaning of love, whether it's a parents, whether it's a love, or it's even the bonding about the child, because we have just baby 3 months baby ide namatra. Our ತಂದೆ ಹೆಣ್ಮಗು ಬೇಕು ಅಂತ ಹೆಣ್ಮಗು ಮಾಡ್ಕೊಂಡ್ರು. ಅವ್ರು ಹೇಳ್ತಾನೆ ಇದ್ರು, ನಾನು ಮದುವೆ ಮಾಡಿದ್ರೆ ಮನೇಲೆ ಇಟ್ಕೋತೀನಿ ನನ್ನ ಮಗಳನ್ನ, ಬಟ್ ಮದುವೆ ಮಾಡ್ತೀನಿ. So I can understand that ಈ ಮೂವಿ ನೋಡಿದ್ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದೇ ಲವ್ ಅಂತ. ಸೊ ಎಸ್, ಥ್ಯಾಂಕ್ ಯು ವಿಜಯ್ ಸರ್. ಸೊ ನಮ್ಮ ಜೊತೆ ಸುಷ್ಮಿತಾ ಆ್ಯಂಡ್ ರಘು. ರಘು, they are my family. ಸರ್ಪಕ್ಕ ನಿಂತ್ಕೊಳಕ್ ಭಯ, ಕೈ ಶಿವರ್ ಆಗ್ತಿದೆ. ಇಟ್ಸ್ ಓಕೆ. ಏನಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫ್ ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ, ನೋಡಿದ್ರೆ ಭಯ ಆಗ್ತಿದೆ. ಯಪ್ಪ, ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ. ಸಾರಿ, ತಂದೆ ಯಾರಿಗೂ ಬೇಡ. ಸೊ ತುಂಬಾ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ದು ಕೂಡ ಲವ್ ಮ್ಯಾರೇಜ್. ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ.
ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೇಟ್ ಹಾಕ್ಬೇಡಿ, ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಓಡೋಗೋಣ, ಈ ರೀತಿನೂ ಮಾಡಕ್ ಹೋಗ್ಬೇಡಿ. ಪೇರೆಂಟ್ಸ್ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಅಂಡ್ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಿಮ್ಮಿಬ್ರು ಆಕ್ಟಿಂಗ್ ಕೂಡ ಸಖತ್ತಾಗಿದೆ. ಹೊಸಬ್ರಂತೆ, ಸೊ ಹೊಸಬ್ರ ತರ ಎಲ್ಲೂ ಫೀಲ್ ಆಗ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದೀರಾ, ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಆಕ್ಚುಲಿ ಹೊಡಿಬೇಕು ಅನ್ಸ್ತದೆ, ಬಟ್ ಹೊಡಿಯಲ್ಲ, ಅವ್ರ ಆಕ್ಟಿಂಗ್ ಅದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನೀವು ಪ್ರೆಸೆಂಟ್ ಮಾಡಿದೀರಾ ಸರ್, ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ನೋಡಿದ್ವಿ. ಥ್ರೂಔಟ್ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಅವ್ರ ಪ್ರೆಸೆನ್ಸ್ ಬಂದ ತಕ್ಷಣನೇ ಒಂದು ನಮ್ಗೆ ಅನ್ಸಿದ್ದು ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಅವ್ರ ಪ್ರೆಸೆನ್ಸ್ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಅಣ್ಣ ನನಗೆ ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದ್ರೆ, ಸರ್ ಊರಲ್ಲಿ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಈ ಸಿನಿಮಾದಲ್ಲಿ ಏನ್ ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿ ಇದೇ ತರ ಇರುತ್ತೆ, ತುಂಬು ಕುಟುಂಬ. ಅಣ್ಣ ಊರಿಗೆ ಹೋದಾಗೆಲ್ಲ ಅವ್ರ ಫ್ಯಾಮಿಲಿ, ಅವ್ರ ಬ್ರದರ್ಸ್ ಎಲ್ಲ ಇದೇ ತರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಂಬಾರಳ್ಳಿ ನೋಡ್ದಂಗೆ ಆಯ್ತು. ಸರ್ ಯೂಶಲಿ ಸರ್ ಊರು ಸೇಮ್ ಅದೇ ತರನೇ ಇದೆ. ಸ್ಪೆಷಲಿ ಅಂಜನ್ ಬ್ರೋ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಸೊ ಅವಾಗಲೇ ನಾನು ನೀವು ಸಿಗ್ಲಿಲ್ಲ ಹೇಳ್ಬೇಕಂದ್ರೆ, ಇವಾಗ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಫಸ್ಟ್ ಸಿನಿಮಾ ಅಂತ ಅನ್ಸಂಗಿಲ್ಲ. ಇಲ್ಲ ಅಣ್ಣ, ಈಗ ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದಾರೆ. ಸರ್ ನಿಮ್ ಬಗ್ಗೆ ಏನ್ ಹೇಳಂಗಿಲ್ಲ, ಅವಾಗಲೇ ಹೇಳಿದ್ನಣ್ಣ. ಸೊ ಆಂಧ್ರದಲ್ಲಿ ಇವ್ರಿಗೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ವಣ, ಯಾರೋ ಬಂದು ಇವ್ರಿಗೆ ಒಡೆಯ ತರ ಮಾಡ್ಬಿಟ್ಟು, ಬಟ್ ಇಲ್ಲಿ ಒಬ್ರು ಬಂದು ಕಾಲಿಗೆ ಬಿದ್ರಣ್ಣ. ಅವ್ರಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರ ಅಂತ ಕಾಲಿಗೆ ಬಿದ್ರು. ಸೊ ತುಂಬಾ ಖುಷಿ ಆಯ್ತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇವರು ಪ್ರಾಮಿಸ್ ಮಾಡಿದ್ರಂತೆ ಸರ್ ಹುಡುಗಿ ಅಪ್ಪನ ಹತ್ರ, ನಿಮ್ ಮಗಳಿಗೆ ನಾನು ಫುಲ್ ನಾನ್ ವೆಜ್ ಊಟನೇ ತಿನ್ನಿಸ್ತೀನಿ ಮದ್ವೆ ಆದ್ಮೇಲೆ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ. ನನ್ನ ಬೇಬಿ ಇವಳು, ನನ್ನ ಹೆಂಡತಿ ಸರಸ್ವತಿ. ಬೇಬಿ ಅಮ್ಮ. ನಾನು ಆಲ್ರೆಡಿ ಮಾತಾಡಾಗಿದೆ. ನಾ ಅವಾಗ್ಲೇ ಹೇಳ್ದಂಗೆ ಅಂದ್ರೆ, ಇಂದ ಒಳ್ಳೆ ತಂದೆ ಯಾರಿಗೂ ಸಿಗ್ಬಾರ್ದು ಅಷ್ಟೇ ನಾನು ಹೇಳೋದು. ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ತರ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಅದೇ ಒಂದೇ ಮಾತಲ್ಲ ಅಷ್ಟೇ ಅವ್ರು ಕೇಳಿದ್ದು, ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಗಳನ್ನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇನ್ ನೋಡ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗೆ ನೋಡ್ಕೊಂತೀನಿ ಅಂತ ಹೇಳ್ದೆ. ನೋಡ್ಕೊಂಡೆ ಅಲ್ವಾ? ಅಷ್ಟೇ ನೋಡಿ, ಉತ್ತರ ಸಿಕ್ತು. ಓಕೆ ಓಕೆ, ನನ್ನ ಬೇಬಿ ಮಾತಾಡು. ಏನಿಲ್ಲ, ಅವಾಗ್ಲೇ ಹೇಳ್ದೆ, ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟರ್ಸ್ ಅಷ್ಟೇ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಟೋಟಲಿ ಮೂವಿ ತುಂಬಾ ಇಷ್ಟ ಆಯ್ತು. ಅವ್ರ ಬಗ್ಗೆ ಹೇಳು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ತುಂಬಾ ಚೆನ್ನಾಗೇ ನೋಡ್ಕೊತಿದ್ದಾರೆ ಅದ್ರಲ್ಲಿ. ರಿಚ್ ಕಿಡ್ ಇವ್ರ ಜೊತೆ ಒಂದು ರೀಲ್ ಮಾಡೋ ಆಮೇಲೆ. ಸರ್, ನಾನು ಸಿನಿಮಾ ಬಗ್ಗೆ ಎಮೋಷನಲ್ ಆಗಿ ಇಲ್ಲ, ಸಿನಿಮಾನ ಜನರ ಹತ್ರ ಹೇಗೆ ತಗೊಂಡೋಗೋದು ಅಂತ ಒಂದು ಅದೇ ಇದೆ ಮೈಂಡಲ್ಲಿ, ಅದೇ ತುಂಬಿಕೊಂಡಿದೆ. ನಾನು ಅದು ತುಂಬಿಕೊಂಡಿರೋದ್ರಿಂದ ಇನ್ನೊಂದು ಹಲವಾರು ವಿಷಯಗಳು ಹೇಳೋಕ್ಕಾಗಲಿಲ್ಲ, ಆಗಲೇ ಮರ್ತೋಗ್ಬಿಟ್ಟೆ ನಾನು, ಕ್ಷಮೆ ಇರಲಿ. ಸೊ ನನ್ನ ಈ ಸಿನಿಮಾಗೆ ಏನೋ ಸಪೋರ್ಟ್ ಮಾಡಿರ್ತಕ್ಕಂಥ, ಈ ಸಿನಿಮಾ ಹಿಂಗೆ ಈ ಥರ ಮೂಡ್ ಬಂದಿರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾದಲ್ಲಿ ನಮ್ಮ ಜೊತೆ ನಟಿಸಿದಂತಹ ಎಲ್ಲ ಆ್ಯಕ್ಟರ್ಸ್ಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾಗೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಆ್ಯಂಡ್ ಒಂದು ಹೇಳ್ಬಿಡ್ತೀನಿ ಸರ್, ಸಿನಿಮಾ ಏನು ನೋಡಬೇಕು ಅಂತ 22ಕ್ಕೆ, ಪ್ರೀತಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಸೋತಿರೋಂಥ ಪ್ರತಿಯೊಬ್ಬರು, ಅವ್ರು ನೋಡಿರೋಂಥ ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ ಇದು. ದಯವಿಟ್ಟು ಥಿಯೇಟರ್ಸ್ ಬಂದು 22ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಿಜವಾಗ್ಲೂ ನಾವು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ. ಒಂದು ಹೆವಿ ಹಾರ್ಟಿಂದ ಆಚೆ ಬರ್ತೀರಾ. ನಿಮ್ಮನ್ನ ಹಾಂಟ್ ಮಾಡುತ್ತೆ ಇದು. ಅಟ್ಲೀಸ್ಟ್ ಒಂದು 2-3 ದಿವಸ ಅಲ್ಲಿದ್ರೆ ಒಂದು 2-3 ಗಂಟೆ ಆದರೂ ಹಾಂಟ್ ಮಾಡುತ್ತೆ ನಿಮ್ಮ ಸಿನಿಮಾ. ಏನ್ ಗುರು ಇಂಥ ಸಿನಿಮಾ ಅಂತ ಅನ್ಸುತ್ತೆ. ಏನ್ ಗುರು ಇಂಥ ಜನ ಇರ್ತಾರ ಅಂತಾನು ಅನ್ಸುತ್ತೆ. ವಾವ್, ಏನ್ ಸಿನಿಮಾ ಗುರು ಅಂತ ಕೂಡ ಅನ್ಸುತ್ತೆ. ಇಷ್ಟೊಂದು ನಾನು ಪ್ರತಿಕ್ರಿಯೆಗಳು ನಾನೇ ಹೇಳ್ಬಿಟ್ನಲ್ಲ ನಿಮ್ಗೆ, ಇದು ನಿಜಾನ ಅಲ್ವಾ ಅನ್ನೋದಕ್ಕಾದ್ರೂ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಒಂದು ಹೊಸಬರ ಪ್ರಯತ್ನಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರ ಎಲ್ಲರ ಸಾಥ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ಹರಿಸಿ ಹಾರೈಸಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ಗುಡ್ ಲಕ್ ಟು ಯು ಅಂಜನ್. ಸರ್, ನಮ್ಮ ಟೀಮ್ನ ಕರ್ಬಿಡೋಣ ಸ್ಟೇಜ್ಗೆ. ಸೊ ಚಿತ್ರದ ಕಲಾವಿದರು ಯಾರೆಲ್ಲ ಇದ್ದೀರಿ? ಲವ್ ರೆಡ್ಡಿ ಅವರು ಎಲ್ಲ ಕಲಾವಿದ್ರಮ್ಮ,
ಕಲಾವಿದರು ನಮ್ಮ ಕಲಾವಿದರು ನಮ್ ಸ್ವೀಟಿ ಭೀಮಸ್ ತಂಡ ಬಂದ್ರು ಭಯ. ಓಕೆ, ಸೊ ನಮ್ ಭೀಮಾ ಟೀಮ್ ಅವರು ಮೊದಲದಾಗಿ ಓಕೆ ಭೀಮಾ ತರಾನೇ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ಬೇಕು. ಓಕೆ ಓ ಜಾಲಿ ಜಾಲಿ ಎಲ್ಲ ಜಾಲಿ. ಒಂದ್ಸಲ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲ ಹೊಡೆದ್ರೆ ಅಜ್ಜಾಂಜಲಿ. ಕಳ್ಳ ಇದು ಬಿಟ್ಟು ಬೇರೆ ಏನು ಕಲ್ತಿಲ್ವ ನೀವು? ಇವಾಗ ನೀನ್ ಕರೆಕ್ಟ್ ಆಗಿ ಈ ಸಿನಿಮಾ 22ಕ್ಕೆ ರಿಲೀಸು, ಅದನ್ನ ಇಂಗ್ಲಿಷಲ್ಲಿ ಹೇಳು, ಕನ್ನಡದಲ್ಲಿ ಒಂದ್ಸತಿ ಸರಿ ಕನ್ನಡದಲ್ಲಿ ಹೇಳು ಫಸ್ಟ್, ಆಮೇಲೆ ಇಂಗ್ಲಿಷಲ್ಲಿ ಹೇಳು. 22ಕ್ಕೆ ರಿಲೀಸು. ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಇದೆ 22ನೇ ತಾರೀಕು. ನಾವು ಬರ್ತೀವಿ, ನೀವು ಬನ್ನಿ ಥಿಯೇಟರ್ಗೆ. ಅಯ್ಯಯ್ಯೋ ಕನ್ನಡನೇ. ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಉಂಟೆ. ಲವ್ ರೆಡ್ಡಿ ಸಿನಿಮಾ ರಿಲೀಸಿಂಗ್ ಉಂಟೆ 22ಗೂ. ಲವ್ ರೆಡ್ಡಿ ರಿಲೀಸಿಂಗ್ ಆನ್ November 22nd. Please all come. Please all come. To theater. As coming. ಜಾಲಿ ಜಾಲಿ ಲವ್ ರೆಡ್ಡಿ ಜಾಲಿ. ನಮ್ಮ ಭೀಮಾ ತಂಡದಿಂದ ಲವ್ ರೆಡ್ಡಿ ಪಿಕ್ಚರ್ಗೆ ದೊಡ್ಡ ಮಟ್ಟದಲ್ಲಿ ಭೀಮಾ ಮಟ್ಟಕ್ಕಿಲ್ಲ ಅಂದ್ರು ಸ್ವಲ್ಪ ಕಡಿಮೆ ಸಕ್ಸಸ್ ಆಗಲಿ ಅಂತ ಆ ಸಕ್ಸಸ್ ಮೀಟ್ಗೆ ನಮ್ಮನ್ನು ತಿರ್ಗಾ ಕರಿಬೇಕಂತ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಂತೀವಿ. ಜಾಲಿ ಜಾಲಿ ಎಲ್ಲ ಜಾಲಿ. ಇನ್ಯಾರಾದ್ರೂ ಮಾತಾಡ್ತಾರ ನಿಮ್ ಟೀಮಲ್ಲಿ? ಓ ಇವರು 22nd ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ಕೇಳ್ಕೊತೀನಿ. ಮತ್ತೆ ಮುಂದೆ ನಿಂತಿರೋದು ಸಲಗ ಸಪೋರ್ಟ್ ಕೊಡೋದಕ್ಕೆ ಖಂಡಿತ ಎಲ್ಲ ಬರಲೇಬೇಕು. ಇದು ವಾರ್ನಿಂಗ್ ಅಲ್ಲ, ಇದು ದೊಡ್ಡ ರಿಕ್ವೆಸ್ಟ್. ಲವ್ ರೆಡ್ಡಿ ಚಿತ್ರತಂಡದಿಂದ ಭೀಮಾ ತಂಡಕ್ಕೆ ಧನ್ಯವಾದಗಳನ್ನ. ಜುಟು ನಿನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಬರಕ್ ಆಗುತ್ತಾ ಇಲ್ವೋ ಅಂದ್ರೆ ನಿಮ್ಮ ಅಮ್ಮನ ನನಗೂ ಬಂದೇ ಬರ್ತೀನಿ ಜುಟು. ನಾ ಹುಟ್ಟಿದೆ ಜನವರಿ, ಹೆಂಗ್ ಬರ್ತೀಯ ಅಂದ್ರೆ ನಿಮ್ಮ ಅಮ್ಮನ ಹಣೆಗೂ ಬಂದೇ ಬರ್ತೀನಿ. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನ ಹಣೆಗೂ ಬಂದೇ ಬರ್ತೇನೆ. ಥ್ಯಾಂಕ್ ಯು ಟೀಮ್ ಭೀಮಾ. ನಮ್ ಜೊತೆಗೆ ಲವ್ ರೆಡ್ಡಿ ಚಿತ್ರತಂಡ. ಸೂಪರ್, ಅಲ್ಲಿಂದ ಇಲ್ಲಿಗೆ